ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ಪತ್ರಿಜಿಯವರ ದಿವ್ಯ ಸಂಕಲ್ಪದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು ಹಮ್ಮಿಕೊಂಡಿರುವಂತಹ 108 ದಿನದ ಧ್ಯಾನ ಮೌನ ಉಪವಾಸ ಸಹಿತ ಈ ಸಾಮೂಹಿಕ ಧ್ಯಾನವನ್ನ ಹಮ್ಮಿಕೊಂಡಿದ್ದಾರೆ. ಇದಕ್ಕೆಲ್ಲ ನಿಮ್ಗೆಲ್ಲ ಸ್ವಾಗತವನ್ನ ಕೋರ್ತಾ 36ನೇ ದಿನದ ಈ ದಿನದ ಧ್ಯಾನವನ್ನ ಶುರು ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಕೈ ಬೆರಳುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ, ಕಾಲ್ ಕ್ರಾಸ್ ಮಾಡ್ಕೊಳ್ಳಿ ಹಾಗೂ ಹಾಗೆ ಮುಚ್ಚಿ ಮಾಸ್ಟರ್ಸ್. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಎರಡೂ ಕೈಗಳನ್ನು ಕ್ರಾಸ್ ಮಾಡಿ ಬೆರಳುಗಳು ಕ್ರಾಸ್ ಆಗಿರಬೇಕು. ಈ ರೀತಿ ನಮ್ಮ ಕೈ ಬೆರಳುಗಳು ಕ್ರಾಸ್ ಮಾಡಿ ಆರಾಮಾಗಿ ನಮ್ಮ ತೊಡೆಯ ಮೇಲೆ ಇಟ್ಕೋಬೇಕು. ಎರಡೂ ಕೈಗಳನ್ನು ನಮ್ಮ ತೊಡೆಯ ಮೇಲೆ ಇಟ್ಕೊಂಡು ಆರಾಮಾಗಿ ಸ್ಥಿರ ಸುಖಾಸನದಲ್ಲಿ ನಾವು ಕೂತ್ಕೊಳ್ಳೋಣ. ಎರಡೂ ಕಾಲು ಕ್ರಾಸ್ ಮಾಡೋಣ. ಹಗುರವಾಗಿ ಕಣ್ಮುಚ್ಚೋಣ. ಚೇರ್ ಮೇಲೆ ಸೋಫಾ ಮೇಲೆ ಕೂತ್ಕೊಂಡವರು ಕೆಳಗಡೆ ಕಾಲು ಬಿಟ್ಟಿರ್ತೀವಲ್ವ, ಕಾಲು ಎರಡೂ ಕಾಲು ಕೂಡ ಈ ರೀತಿ ಕ್ರಾಸ್ ಆಗಿರಬೇಕು. ಹಗುರವಾಗಿ ಕಣ್ಮುಚ್ಚಿ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ನಾವು ಗಮನಿಸ್ತಾ ಇರೋಣ. ಯಾವುದು ಕೂಡ ಯೋಚನೆ ಬೇಡ. ಯೋಚನೆಗಳು ಬರ್ತಾ ಇದ್ರೂ ಕೂಡ ಅದನ್ನು ಅಲ್ಲಿಗೆ ನಿಲ್ಲಿಸಿ ಮತ್ತೆ ಉಸಿರನ್ನೇ ನಾವು ಗಮನಿಸ್ತಾ ಇರಬೇಕು. ಯೋಚನೆಗಳ ಹಿಂದೆ ನಾವು ಹೋಗಬಾರ್ದು. ಆ ಯೋಚನೆಗಳನ್ನು ಹಾಗೆ ನಿಲ್ಲಿಸಿಬಿಡಬೇಕು. ಮತ್ತೆ ನಮ್ಮ ಉಸಿರನ್ನು ನಾವು ಗಮನಿಸ್ತಾ ಇರಬೇಕು. ಯೋಚನೆಗಳ ಹಿಂದೆ ಹೋದರೆ ನಮಗೆ ಎಲ್ಲೋ ಕರ್ಕೊಂಡೋಗ್ಬಿಡತ್ತೆ. ಹಾಗಾಗಿ ಅದನ್ನು ಅಲ್ಲಿಗೆ ನಿಲ್ಲಿಸಬೇಕು. ಯಾವುದೇ ಯೋಚನೆ ಇರಲಿ, ಅದು ಯೋಚನೆಗಳ ಹಿಂದೆ ಹೋಗೋದು ಬೇಡ. ನಮ್ಮದು ಮೈಂಡು ಎಂಟಿ ಆಗಿರಬೇಕು, ಖಾಲಿ ಆಗಿರಬೇಕು. ಯೋಚನಾರಹಿತ ಸ್ಥಿತಿಯಲ್ಲಿ ನಾವು ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಎಷ್ಟು ಅದ್ಭುತವಾದಂತಹ ಈ ಧ್ಯಾನ. ನಮ್ಮ ಜೀವನದಲ್ಲಿ ಹೊಸ ಜೀವನವನ್ನು ಕೂಡ ಪ್ರತಿದಿನ ಕೂಡ ಹೊಸ ಜೀವನ ಕೊಡ್ತಾ ಇರತ್ತೆ ಈ ಧ್ಯಾನ. ಪ್ರತಿದಿನನೂ ಕೂಡ ಹೊಸ ಜೀವನದಿಂದ ನಾವು ಜೀವಿಸ್ತಾ ಇರ್ತೀವಿ. ಇವತ್ತಿನ ದಿನವಂತಹ
ಇರುವಂತಹ ಜೀವನ ನಮಗೆ ನಾಳೆ ಇರೋದಿಲ್ಲ. ಎಷ್ಟೋ ಒಂದು ಬದಲಾವಣೆ ಆಗಿರತ್ತೆ. ಇವತ್ತು ಇರುವಂತಹ ಯೋಚನೆ ಮತ್ತೆ ನಮಗೆ ನಾಳೆ ಇರೋದಿಲ್ಲ. ಅದೇ ಯೋಚನೆಯಲ್ಲೇನೆ ನಾವು ಇರೋದಿಲ್ಲ. ಅದ್ಭುತವಾದಂತಹ ಯೋಚನೆ ನಾಳೆ ಹೊಸ ಯೋಚನೆ ಆಗಿರತ್ತೆ. ಯೋಚನೆಗಳು ಬರ್ತಾ ಇರತ್ತೆ, ಅದ್ಭುತವಾದಂತಹ ಯೋಚನೆಗಳು. ಯಾರು ಧ್ಯಾನ ಮಾಡ್ತಾ ಇರ್ತಾರೋ ಪ್ರತಿದಿನನೂ ಕೂಡ ಹೊಸ ಜೀವನ, ಹೊಸ ಯೋಚನೆ, ಹೊಸ ಮಾತು. ಪ್ರಕೃತಿಯಲ್ಲಿ ಯಾವ ರೀತಿ ಸಹಜವಾಗಿ ಬದಲಾವಣೆ ಆಗ್ತಾ ಇರುತ್ತೋ ಹಾಗೆ ನಾವು ಕೂಡ ಬದಲಾವಣೆ ಇಲ್ಲಿ ಆಗ್ತಾ ಇರ್ತೀವಿ. ಪ್ರಕೃತಿಯಲ್ಲಿ ಏನು ಬದಲಾವಣೆ ಆಗ್ತಾ ಇರುತ್ತೋ ನಮ್ಮ ಒಳಗಡೆ ಬದಲಾವಣೆ ಆಗ್ತಾ ಇರುತ್ತೆ. ನಮ್ಮ ಒಳಗಡೆ ಏನೇ ಬದಲಾವಣೆ ಆಗ್ತಾ ಇರುತ್ತೋ ಅದು ಪ್ರಕೃತಿಯಲ್ಲಿನೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಯಾರು ಧ್ಯಾನ ಮಾಡ್ತಾರೋ ಅದನ್ನ ಸ್ವಾದಿಸ್ತಾರೆ. ಯಾರು ಧ್ಯಾನ ಮಾಡೋದಿಲ್ವೋ ಹಳೆ ಯೋಚನೆಯಿಂದ, ಹಳೆ ಜೀವನದಿಂದನೇ ಜೀವಿಸ್ತಾ ಇರ್ತಾರೆ. ಪ್ರತಿದಿನ ಧ್ಯಾನ, ಪ್ರತಿದಿನ ಹೊಸ ಜೀವನ. ಪ್ರತಿದಿನ ಧ್ಯಾನ, ಪ್ರತಿದಿನ ಮಿರಾಕಲ್ಸ್ ಯೋಚನೆ. ಯಾರು ಪ್ರತಿದಿನ ಹೊಸ ಹೊಸ ಜೀವನವನ್ನು ಜೀವಿಸಬೇಕು, ಹೊಸ ಹೊಸ ಯೋಚನೆಗಳಿಂದ ನಮ್ಮ ಜೀವನವನ್ನು ನಾವು ಸೃಷ್ಟಿ ಮಾಡ್ಕೋಬೇಕು ಅಂತೇಳಿ ಯಾರು ಅನ್ಕೊಳ್ತಾ ಇರ್ತಾರೆ ಅವ್ರು ಧ್ಯಾನ ಮಾಡಲೇಬೇಕು. ಯಾರು ಇಂತಹ ಒಂದು ಹೊಸ ಜೀವನ, ಮಿರಾಕಲ್ಸ್ ಯೋಚನೆ ಯಾರು ಅನುಭವ ಮುಖಾಂತರ ಈ ಸಿಹಿಯನ್ನು ಸ್ವಾದಿಸ್ತಾ ಇರ್ತಾರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಅವರು ಬಿಡೋದಿಲ್ಲ, ಮಾಡ್ತಾನೆ ಇರ್ತಾರೆ. ಪ್ರತಿದಿನ ಕೂಡ ಹೊಸ ಜೀವನವನ್ನು ಜೀವಿಸ್ತಾನೆ ಇರ್ತಾರೆ. ಮಿರಾಕಲ್ಸ್ ಯೋಚನೆಗಳಿಂದ ತಮ್ಮ ಜೀವನವನ್ನು ಸೃಷ್ಟಿ ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಪ್ರತಿದಿನ ಧ್ಯಾನ ಬೇಕೇ ಬೇಕು. ಎಲ್ರಿಗೂ ಬೇಕು ಧ್ಯಾನ. ಯಾರಿಗಿಷ್ಟ ಇಲ್ಲ ಹೊಸ ಜೀವನ ಜೀವಿಸೋದಿಕ್ಕೆ? ಎಲ್ರಿಗೂ ಕೂಡ ಇಷ್ಟ ಇದೆ. ಮತ್ತೆ ಯಾರಿಗೂ ಬೇಡ? ಎಲ್ರಿಗೂ ಬೇಡ ಯಾರಿಗೂ ಬೇಡ ಧ್ಯಾನ? ಎಲ್ರಿಗೂ ಬೇಕು ಧ್ಯಾನ. ಪ್ರತಿಯೊಬ್ಬರಿಗೂ ಕೂಡ ಧ್ಯಾನ ಬೇಕು. ಎಲ್ಲರೂ ಕೂಡ ಆನಂದವಾಗಿ ಜೀವಿಸಬೇಕು ಅಂತಾನೆ ಅನ್ಕೊಂಡಿರ್ತಾರೆ. ನನಗೆ ದುಃಖ ಬೇಕು, ನನಗೆ ಕಷ್ಟ ಬೇಕು ಅಂತೇಳಿ ಯಾರಾದ್ರೂ ನಾವು ಅನ್ಕೊಳ್ತೀವ? ಎಲ್ಲರೂ ಕೂಡ ಹೊಸದನ್ನೇ ಬಯಸ್ತಾ ಇರ್ತಾರೆ. ಹಳೇದು ಬಿಟ್ಟೋದ್ರೆ ಸಾಕಪ್ಪ ಅಂತೇಳಿ. ಹಳೇದೆಲ್ಲ ಬಿಡ್ಬೇಕಂದ್ರೆ ನಾವು ಧ್ಯಾನ ಮಾಡಲೇಬೇಕು. ನಮಗೆ ಹೊಸದು ಬೇಕು ಅಂದ್ರೆ ನಾವು ಧ್ಯಾನ ಮಾಡಲೇಬೇಕು. ಸಹಜವಾದ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಪ್ರತಿದಿನನೂ ಕೂಡ ನಾವು ಹೊಸ ಜೀವನವನ್ನು ಜೀವಿಸ್ತಾ ನಮ್ಮ ಯೋಚನೆಗಳನ್ನು ಅದ್ಭುತವಾದಂಥ ಯೋಚನೆಗಳನ್ನಾಗಿ ನಾವು ಬದಲಾಯಿಸ್ಕೊಳ್ಳೋಣ ಫ್ರೆಂಡ್ಸ್.
ನಾವು ಈ ರೀತಿ ಹೊಸ ಯೋಚನೆ, ಹೊಸ ಜೀವನವನ್ನು ನಾವು ಜೀವಿಸ್ಬೇಕಂದ್ರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದು ನಾವು ಕಲ್ತ್ಕೋಬೇಕು. ಹೊಸದನ್ನು ತಿಳ್ಕೊಳ್ಳುವಾಗ ನಮಗೆ ಸ್ವಲ್ಪ ಗೊಂದಲನೇ ಆಗತ್ತೆ, ತಳಮಳ ಆಗತ್ತೆ, ಏನೂ ಕೂಡ ಅರ್ಥ ಆಗ್ತಾ ಇಲ್ಲ ಅಂತೇಳಿ ಅನಿಸತ್ತೆ. ನಮ್ಮ ಮೈಂಡಿಗೆ ನಾವು ಯಾವ ರೀತಿ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಅಂದರೆ, ದಿನ ಇದೇ ಕೆಲಸ ಮಾಡಬೇಕು, ಇಷ್ಟೊತ್ತಿಗೆ ಎದ್ದೇಳಬೇಕು, ಆ ಸಮಯಕ್ಕೆ ಅದೇ ಕೆಲಸ ಮಾಡಬೇಕು, ಈ ಟೈಮ್ಗೆ ನಾನು ಆಫೀಸ್ಗೆ ಹೋಗಬೇಕು, ಆಫೀಸ್ನಿಂದ ಮತ್ತೆ ಹಿಂಗೆ ಹೋಗಿ ಮತ್ತೆ ಯಾವ ರೂಟಿಗೆ ಹೋಗಿದ್ದೀನಿ ಅದೇ ರೂಟಿಂದನೇ ನಾನು ಮನೆಗೆ ಬರಬೇಕು. ಯಾವುದನ್ನು ಅಭ್ಯಾಸ ಮಾಡಿದ್ದೀವಿ ನಾವು, ನಮ್ಮ ಮನಸ್ಸು ಯಾವುದು ಕೂಡ ಅಲ್ಲಿ ಗೊಂದಲ ಆಗೋದಿಲ್ಲ ನಮಗೆ. ಯಾಕೆಂದರೆ ಏನು ಅಭ್ಯಾಸ ಮಾಡ್ಕೊಂಡಿದ್ದೀವಿ ನಾವು ಅದು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ. ನಾವು ಈ ಮಾಡುವಂಥ ಕೆಲಸಗಳಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನಮ್ಮ ಮೈಂಡ್ ಟೆನ್ಷನ್ ಮಾಡ್ಕೊಳ್ಳತ್ತೆ, ಏನೂ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು. ಅವಾಗೇನಾಗತ್ತೆ, ನಮಗೆ ಟೆನ್ಷನ್ ಆಗಿಬಿಡತ್ತೆ, ಅಯ್ಯೋ ನಾನು ಮಾಡಬೇಕಾಗಿರುವಂಥ ಸಮಯಕ್ಕೆ ಆ ಕೆಲಸ ಮಾಡಲಿಲ್ಲ. ಅಥವಾ ಆಫೀಸ್ಗೆ ಹೋಗ್ತಾ ಇರ್ತೀವಿ, ಒಂದು 5 ನಿಮಿಷ ಲೇಟ್ ಆದ್ರೂ ಕೂಡ ಅಯ್ಯೋ ಲೇಟ್ ಆಗೋಯ್ತು ಅಂಥೇಳಿ, 5 ನಿಮಿಷ ಮೊದಲು ಹೋದ್ರೂ ಕೂಡ ಅಯ್ಯೋ ಇಷ್ಟು ಬೇಗ ನಾವು ಹೋಗಿ ಏನು ಮಾಡೋದು ಬಿಡು ಅಂಥೇಳಿ ಮೊದಲು ಕೂಡ ನಾವು ಹೋಗೋದಿಲ್ಲ. ಲೇಟಾಗಿ ಕೂಡ ಹೋದ್ರೂ ಕೂಡ ನಮಗೆ ಟೆನ್ಷನು. ಒಂದು 5 ನಿಮಿಷ ಮೊದಲೇ ಹೋಗ್ಬೇಕಂದ್ರೆ ಅಲ್ಲೇನು ಮಾಡಬೇಕು, ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತಾನೆ, 5 ನಿಮಿಷ ಲೇಟಾಗಿಯೇ ಹೋಗೋಣ ಅಂಥೇಳಿ. ಯಾವುದು ಕೂಡ ನಾವು ಟೈಮಿಂಗ್ ಬಿಟ್ಟು ಕೊಡೋದಿಲ್ಲ, ಕರೆಕ್ಟಾಗಿ ಮಾಡ್ತಾ ಇರ್ತೀವಿ. ನಾವು ಏನಾದರೂ ಹೆಚ್ಚು ಕಡಿಮೆ ಆದರೆ ಟೈಮಿಂಗ್ನಲ್ಲಾಗಲಿ ಮಾಡೋ ಕೆಲಸವಾಗಲಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡಾಗ್ಲೇ ನಮಗೆ ಟೆನ್ಷನ್ ಆಗತ್ತೆ. ಏನು ಮಾಡಬೇಕಾಗಿರೋದನ್ನ ಆ ಟೈಮಿಂಗ್ಸ್ ಬದಲಾವಣೆ ಆದರೆ ಅಥವಾ ಆ ಕೆಲಸ ಬದಲಾವಣೆ ಆದರೆ ಆವಾಗ ನಮ್ಮ ಮೈಂಡು ಟೆನ್ಷನ್ ಮಾಡ್ಕೊಳ್ಳತ್ತೆ. ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ತೀವಿ. ಆ ಟೈಮಿಂಗ್ ಮಿಕ್ಸ್ ಆದರೆ ಸಾಕು, ಬೇರೆಯವ್ರ ಮೇಲೆ ನಮಗೆ ಕೋಪ ಬಂದ್ಬಿಡತ್ತೆ. ನಾನು ಮೊದಲೇ ಲೇಟ್ ಆಗಿದೆ ಅಂತೇಳಿ ಒದ್ದಾಡ್ತಾ ಇದ್ದೀನಿ, ನಿಂದೇನು, ಸುಮ್ಮನೆ ಇರು, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ ಅಂಥೇಳಿ ಆವಾಗಲೇ ನಮಗೆ ಕೋಪ ಬರೋದು. ಮತ್ತೆ ಲೇಟ್ ಆಗಿರೋದಕ್ಕೆ ಇನ್ನೊಂದ್ಸತಿ ನಾವು ಅಯ್ಯೋ ಲೇಟ್ ಆಯ್ತು ಅಂಥೇಳಿ ಅನ್ಕೊಂಡೇನೆ ಇನ್ನೂ ಲೇಟ್ ಮಾಡಿಬಿಡ್ತೀವಿ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ, ನಮ್ಮ ಮೈಂಡಿಗೆ ಟೆನ್ಷನ್ ಆಗಬಾರ್ದು ಅಂದರೆ ನಾವೇ ಇದನ್ನು ಅಭ್ಯಾಸ ಮಾಡಬೇಕು. ಯಾವ ರೀತಿ ಅಂದರೆ, ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀವಿ, ಅದು ಬೇರೆ ಟೈಮ್ನಲ್ಲಿ ಮಾಡೋದು. ಯಾವುದೋ ಒಂದು ರೋಡು ಹಿಡ್ಕೊಂಡು ಹೋಗ್ತಾ ಇರ್ತೀವಿ, ಆ ರೂಟ್ ಬಿಟ್ಟು ಬೇರೆ ರೂಟಿಗೆ ಇಟ್ಕೊಳ್ಳೋದು. ಮಾಡಬೇಕಾಗಿರುವಂಥ ಕೆಲಸವನ್ನು ಆ ಸಮಯಕ್ಕೆ ಮಾಡಬೇಕಾಗಿರುವಂಥ ಸಮಯವನ್ನು ಅದು ನಾವು ಬೇಕಂತಲೇ ಬಿಡಬೇಕು, ಬೇರೆ ಸಮಯವನ್ನು ಹಿಡಿಬೇಕು. ಏನೋ ಒಂದು ತಿನ್ನೋ ಒಂದು ಅಭ್ಯಾಸ ನಮಗಿರುತ್ತೆ, ದಿನಾಲೂ ಆ ಟೈಮಿಗೆ ಅದನ್ನೇ ತಿನ್ನಬೇಕು ಅಂಥೇಳಿ. ಅಥವಾ ಕುಡಿಯೋದು, ಕಾಫಿ ನೋಡಿ, ಕಾಫಿ ಟೀ ಎಲ್ಲರೂ ಕೂಡ ಸಾಯಂಕಾಲ ಬೆಳಿಗ್ಗೆ ಆ ರೀತಿ ನಾವು ಆ ಟೈಮಿಂಗ್ ಮಿಸ್ ಆದ್ರೂ ಕೂಡ ಎಷ್ಟು ಇವತ್ತು ನಮ್ಗೆ ಗೊತ್ತಿಲ್ಲದೇ ತಲೆನೋವು ಶುರು ಆಗ್ಬಿಡತ್ತೆ. ಇವತ್ತು ಯಾಕೆ ತಲೆನೋವ್ತಾ ಇದೆ ಅಂತೇಳಿ, ನಾನು ಕಾಫಿ ಕುಡ್ದಿಲ್ಲ ಆ ಟೈಮಿಂಗೆ, ಎಲ್ಲ ಕೆಲಸವನ್ನು ಬಿಟ್ಟು ಫಸ್ಟ್ ಕಾಫಿ ಮಾಡ್ಕೊಂಡು ಕುಡಿತೀವಿ. ಇದು ನಾವು ಮೈಂಡ್ಗೆ ನಾವು ಈ ರೀತಿ ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆ ರೂಢಿ ಪ್ರಕಾರನೇ ನಾವು ಹೋಗ್ತಾ ಇರ್ತೀವಿ.
ಆವಾಗ ಹೊಸ ವಿಷಯವನ್ನ ನಮಗೆ ತುಂಬಾನೇ ಕಷ್ಟ ಆಗ್ಬಿಡತ್ತೆ ಆ ರೀತಿ ನಾವು ಮಾಡೋದ್ರಿಂದ. ಹಂಗಾಗಿ ಹೊಸದನ್ನ ನಮ್ಮ ಮೈಂಡು ನಮಗೆ ನಮ್ಮ ಯೋಚನೆಯಿಂದ ನಾವು ಮಾಡೋದಲ್ಲ, ನಮ್ಮಿಂದನೇ ನಮ್ಮ ಯೋಚನೆಗಳು ಕೆಲಸ ಮಾಡಬೇಕು. ಆ ರೀತಿ ನಾವು ಮಾಡ್ಕೋಬೇಕು. ಏನು ಹೇಳ್ತಾ ಇದ್ದೀನಿ, ನನ್ನ ಯೋಚನೆ ಆ ಕೆಲಸ ಮಾಡಬೇಕು. ನನ್ನ ಯೋಚನೆ ಏನು ಹೇಳುತ್ತೆ ಅದನ್ನು ನಾವು ಮಾಡೋದಲ್ಲ. ನಮ್ಮ ಮನಸ್ಸಿಗೆ ನಾವೇ ಕೆಲಸ ಕೊಡಬೇಕು, ಮನಸ್ಸು ನಮಗೆ ಕೆಲಸ ಕೊಡೋದಲ್ಲ. ಮನಸ್ಸಿಗೆ ಹೇಳ್ಬೇಕು, ಇವಾಗ ನಾನು ಲೇಟಾಗಿ ಎದ್ಬಿಟ್ರೆ ಆಯಿತು, ಎದ್ದಿದೆಯಲ್ಲ, ಸುಮ್ಮನೆ ಇರು ನೀನು, ಆ ಕೆಲಸ ಇನ್ನೊಂದು ಸತಿ ಮಾಡಿದ್ರೆ ಆಯಿತು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಾಡಿದ್ರೆ ಆಯಿತು ಅಂತೇಳಿ ಮನಸ್ಸಿನ ಹತ್ರ ನಾವು ಮಾತಾಡೋದನ್ನ ಕಲ್ತ್ಕೋಬೇಕು. ಅಲ್ಲಿ ಏನೋ ತಿಳ್ಕೊಳ್ಳೋದಿದೆ, ಅದಕ್ಕೆ ಲೇಟ್ ಆಗಿದೆ, ಯಾಕೆ ನೀನು ಅಷ್ಟು ಟೆನ್ಷನ್ ಮಾಡ್ಕೊಳ್ತಾ ಇದೀಯಾ? ನಾವು ದಿನ ಅದೇ ರೋಡ್ಗೆ ಹೋಗ್ತಾ ಇರ್ತೀವಿ, ಅವರನ್ನೇ ನೋಡ್ತಾ ಇರ್ತೀವಿ, ಆ ಕೆಲಸವನ್ನೇ ಮಾಡ್ತಾ ಇರ್ತೀವಿ. ದಿನಾಲು ಕೂಡ ಅವರು ಕೂಡ ಕರೆಕ್ಟಾಗಿ ಟೈಮಿಗೆ ಬರ್ತಾ ಇರ್ತಾರೆ ನಮ್ಮ ಎದುರಿಗೆ. ಅವ್ರು ಎದುರಿಗೆ ಬರಲಿಲ್ಲ ಅಂದರೆ ಅಯ್ಯೋ ನಾನು ಏನಾದರೂ ಟೈಮಿಂಗ್ ಏನಾದರೂ ಚೇಂಜ್ ಮಾಡಿದ್ದೀನ ಅಥವಾ ಲೇಟ್ ಆಗಿದೆ ಅಂತೇಳಿ ನಾವು ಫಸ್ಟ್ ವಾಚ್ ನೋಡ್ಕೊಳ್ತೀವಿ. ಅವ್ರು ಕರೆಕ್ಟಾಗಿ ಬರೋರು ಯಾಕೆ ಬರಲಿಲ್ಲ ಇವತ್ತು ಅಂತ ಹೇಳಿ. ಈ ರೀತಿ ಮಾಡೋದ್ರಿಂದನೂ ಕೂಡ ನಮಗೆ ದುಃಖ ಆಗತ್ತೆ. ಮಾಡಬೇಕಾಗಿರೋದು ಆ ಟೈಮಿಂಗ್ ಮಾಡಲಿಲ್ಲ ಅಂದರೆ ಕೋಪ ಬರುತ್ತೆ, ಆಗಬೇಕಾಗಿರೋದು ಕೆಲಸ ಆಗಲಿಲ್ಲ ಅಂದರೆ ನಮಗೆ ದುಃಖ ಆಗತ್ತೆ, ಅಲ್ಲಿ ಕಷ್ಟಪಡ್ತಾ ಇರ್ತೀವಿ. ನಮ್ಮ ಮನಸ್ಸು ಏನು ಹೇಳುತ್ತೋ ನಾವು ಅದನ್ನೇ ಕೇಳೋದಲ್ಲ, ನಾವು ಏನು ಹೇಳ್ತೀವಿ ಆ ಮನಸ್ಸು ಕೇಳಬೇಕು. ನನಗೂ ಇದು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ನನಗೂ ಕೂಡ ಇದು ಕಷ್ಟನೇ ಆಯಿತು. ಮಾಡುವಾಗ. ಆದರೆ ಇವಾಗ ಯಾವ ಸಮಯಕ್ಕೂ ಕೂಡ ಏನೇ ಒಂದು ಬದಲಾವಣೆ ಆದ್ರೂ ಕೂಡ ಏನು ಒಂದು ಕ್ಷಣ ಕೂಡ ನನಗೆ ಟೆನ್ಷನ್ ಆಗೋದಿಲ್ಲ. ನಾನು ಅವಾಗವಾಗ ಟೈಮಿಂಗ್ಸ್ ಬದಲಾವಣೆ ಮಾಡ್ಕೊಳ್ತಾನೆ ಇರ್ತೀನಿ. ಮಾಡಬೇಕಾಗಿರೋದು ಕೆಲಸ ಅವತ್ತು ಮಾಡೋದಿಲ್ಲ, ಬೇರೆ ಟೈಮಿಂಗ್ ಫಿಕ್ಸ್ ಮಾಡ್ತೀನಿ. ಹಾಗಂತ ಈ ರೀತಿ ಇವಾಗ ನೋಡಿ ನಾವು ಗುಂಪಲ್ಲಿ ನಾವು ಕೂತ್ಕೊಂಡಿದ್ದೀವಿ ಧ್ಯಾನಕ್ಕೆ, ಈ ರೀತಿ ಯಾರಿಗೂ ಕೂಡ ತೊಂದರೆ ಆಗದೆ ಇರುವ ಹಂಗೆ ನಾವು ನೋಡ್ಕೊಳ್ಳಬೇಕು. ಇವಾಗ ಈ ಟೈಮಿಂಗ್ ಬೇಡ, ಬೇರೆ ಟೈಮಿಂಗ್ ಇಡೋಣ ಅಂತೇಳಿ ಅಂದ್ಕೊಂಡ್ರೆ ಏನಾಗತ್ತೆ, ಯಾರು ಕೂಡ ಇಷ್ಟೊತ್ತಾದ್ರೂ ಬರಲಿಲ್ಲ ಅಂತೇಳಿ ಎದ್ದೋಗ್ಬಿಡ್ತಾರೆ. ಅಥವಾ ಬೇಗ ಬಂದು ಕೂತ್ಕೊಂಡ್ರು ಕೂಡ ಯಾರೂ ಇರೋದಿಲ್ಲ. ಯಾವಾಗ ಎಲ್ಲಿ ಯಾವ ಸಮಯದಲ್ಲಿ ನಾವು ಏನು ಬದಲಾವಣೆ ಮಾಡ್ಕೋಬೇಕು, ಆ ಜ್ಞಾನದಿಂದ ನಾವು ಬದಲಾಯಿಸ್ಕೋಬೇಕು. ಆ ಜ್ಞಾನ ಬರ್ಬೇಕಂದ್ರೆ ನಮ್ಗೆ ಏನು ಮಾಡಬೇಕು, ನಾವು ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇರಬೇಕು. ನಾನು ಇದು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ನಾನು ಇದು ಮಾಡ್ಬೇಕಂತನೇ ನಾನು ಮಾಡ್ತಾ ಇರಲಿಲ್ಲ. ಇದು ಎಲ್ಲವೂ ಕೂಡ ಅದಷ್ಟಕ್ಕದೇ ಆಗ್ತಾ ಇತ್ತು. ಮತ್ತೆ ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ಯಾಕೆ ನಾನು ಈ ರೀತಿ ಆಗ್ತಾ ಇದೆ ಅಂತೇಳಿ ಎಷ್ಟೋ ದಿನಕ್ಕೆ ನನಗೆ ಗೊತ್ತಾಯ್ತು. ಅದು ನನ್ನ ಒಳಮನಸ್ಸು ನನಗೆ ಹೇಳ್ತಾ ಇತ್ತು. ಆದರೆ ನಾನು ಅದು ಅರಿವಿನಿಂದ ನಾನು ನೋಡ್ತಾ ಇರಲಿಲ್ಲ. ಅದಕ್ಕೆ ಪ್ರತಿ ಕ್ಷಣ ಕೂಡ ಅರಿವಿನಿಂದ ನಾವು ಇರಬೇಕು. ಪ್ರತಿಯೊಂದು ಕೂಡ ಕಲಿಸ್ಕೊಡ್ತಾ ಇರುತ್ತೆ ನಮಗೆ. ನಾನು ಲೇಟಾಗಿ ಹೋದ್ರೆ, ಲೇಟಾಗಿ ಏನಾದರೂ ಎದ್ರೆ, ಇವತ್ತು ಯಾಕೆ ನಾನು ಲೇಟಾಗಿ ಎದ್ಬಿಟ್ಟೆ ಅಂತೇಳಿ ನನಗೆ ಟೆನ್ಷನ್ ಆಗ್ತಾ ಇತ್ತು. ಅಯ್ಯೋ, ಮಾಡಬೇಕಾಗಿರೋದು ಕೆಲಸ ಎಲ್ಲ ಹಿಂದುಳಿದು ಬೀಳತ್ತಲ್ಲ ಅಂಥೇಳಿ. ಆಗ ನನ್ನ ಒಳ ಮನಸ್ಸು ಹೇಳ್ತಾ ಇತ್ತು, ಆ ಸಮಯಕ್ಕೆ ಯಾವುದೋ ಒಂದು ತಿಳ್ಕೊಳ್ಳೋದಿದೆ ನೀನು, ಅದಕ್ಕೇನೆ ಲೇಟಾಗಿ ಎದ್ದಿದ್ದೀಯಾ. ಈ ಸಮಯಕ್ಕೆ ನೀನು ಕರೆಕ್ಟಾಗಿ ಹೋದರೆ ಅಲ್ಲಿ ತಿಳ್ಕೊಳ್ಳೋದಿಲ್ಲ ಅಂಥೇಳಿ.
ಮತ್ತೆ ಅದನ್ನ ನನಗೆ ಕಣ್ಣಿಗೆ ತೋರಿಸ್ತಾ ಇತ್ತು, ನೋಡಿ ಇದು ತಿಳ್ಕೊಳ್ಳೋದಿದೆ, ನೀನು ಅದಕ್ಕೆ ಲೇಟಾಗಿ ಎದ್ದಿದ್ದೀಯ, ಅಲ್ಲಿ ಮಾಡಬೇಕಾಗಿರುವಂಥ ಕೆಲಸ ನೀನು ಮಾಡಲಿಲ್ಲ. ಯಾಕೆ ಅಂದರೆ ನೀನು ಇಲ್ಲಿ ತಿಳ್ಕೊಳ್ಳೋದಿದೆ ಅಂಥೇಳಿ ಅದು ನನಗೆ ತೋರಿಸ್ಕೊಡ್ತಾ ಇತ್ತು. ನನ್ನ ಈ ಒಂದು ಚರ್ಮಚಕ್ಷುವಿಗೆ ತೋರಿಸ್ಕೊಡ್ತಾ ಇತ್ತು. ಪ್ರಾಪಂಚಿಕವಾಗಿಯೂ ಕೂಡ ನಾವು ತಿಳ್ಕೊಳ್ತಾ ಇರ್ತೀವಿ. ಆಗ ನನಗೆ ಓಹೋ, ಇದು ನಾನು ಕಲಿತಾ ಇದ್ದೀನಿ, ನಾನು ಏನು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀನಿ, ಆ ಟೆನ್ಷನ್ನಿಂದ ನಾನು ಹೊರಗಡೆ ಬರಬೇಕಂದ್ರೆ ಇಂಥದ್ದೆಲ್ಲ ಬದಲಾವಣೆ ನಾನು ಅವಾಗವಾಗ ಮಾಡ್ಕೊಳ್ತಾನೆ ಇರಬೇಕು ಅಂತೇಳಿ ನನಗೆ ಅವಾಗ ಗೊತ್ತಾಯಿತು. ನಮಗೆ ಧ್ಯಾನದಲ್ಲಿನೂ ಕೂಡ ಅಷ್ಟೇ, ನಾವು ಧ್ಯಾನ ಸರಿಯಾಗಿ ನಮ್ಗೆ ಆಗ್ತಾ ಇದೆ ಅಂದರೆ ನಾನು ತುಂಬ ಚೆನ್ನಾಗಿ ನನಗೆ ಧ್ಯಾನ ಆಗ್ತಾ ಇದೆ ಅಂತ ಅಂದ್ಕೊಳ್ತೀವಿ, ಖುಷಿಯಾಗಿರ್ತೀವಿ. ಮೊದಲು ನಾವು ಏನು ಸಮಯವನ್ನು ಬದಲಾಯಿಸ್ತೀವಿಯೋ, ಏನು ತಿನ್ನೋದನ್ನು ಕುಡಿಯೋದನ್ನು ಏನು ಬದಲಾವಣೆ ಮಾಡ್ಕೊಳ್ತೀವೋ, ಅಥವಾ ಮಾಡದೇ ಇರುವಂಥ ಕೆಲಸ ಬೇರೆ ಟೈಮಿಂಗ್ಸು ಮಾಡುವಾಗ ನಾವು ಯಾವ ರೀತಿ ಟೆನ್ಷನ್ನಲ್ಲಿ ಇಟ್ಕೊಳ್ತೀವೋ ಅದು ಮತ್ತೆ ನಮ್ಗೆ ರೂಢಿ ಆದಮೇಲೆ ನಾವೇ ಈಜಿಯಾಗಿ ತೊಗೊಂಡ್ಬಿಡ್ತೀವಿ. ಅದು ನಮ್ಮ ಮನಸ್ಸಿಗೆ ನಾವೇ ಮಾತಾಡೋದನ್ನು ಕಲ್ತ್ಕೊಳ್ತೀವಿ. ನಾಳೆ ಮಾಡೋ ಕೆಲಸ ನಾವು ಏನು ಮಾಡ್ತೀವಿ, ನಾಳೆ ನಾಳೆ ಅಂತ ಅನ್ಕೊಳ್ತಾ ಇರ್ತೀವಿ. ನಾಳೆ ಮಾಡೋ ಕೆಲಸ ನಾವು ಇವತ್ತೇ ಮಾಡಬೇಕು ಅಂಥೇಳಿ ನಮಗೆ ಬರುತ್ತೆ. ಅಥವಾ ಒಂದೊಂದು ಕೆಲಸ ಇವತ್ತು ಮಾಡಬೇಕಂದ್ರೂ ಕೂಡ ನಮಗೆ ಮಾಡೋಕ್ಕಾಗೋದಿಲ್ಲ, ಅಲ್ಲಿ ನಮಗೆ ಟೆನ್ಷನ್ ಇರೋದಿಲ್ಲ. ಅದು ಆ ಕೆಲಸ ಇವತ್ತು ಮಾಡೋದಿಲ್ಲ ಅಷ್ಟೇ. ಅದು ಯಾವಾಗ ಬರುತ್ತೋ ಕೆಲಸ ಮಾಡೋದು ಆ ಒಂದು ದಿನ, ಮತ್ತೆ ಅವತ್ತು ಖುಷಿಯಾಗಿನೇ ನಾವು ಮಾಡ್ತೀವಿ. ಅಲ್ಲಿ ನಮಗೆ ದುಃಖನೂ ಇರೋದಿಲ್ಲ, ಟೆನ್ಷನ್ ಕೂಡ ಇರೋದಿಲ್ಲ. ಈ ರೀತಿ ನಮ್ಮ ಮನಸ್ಸಿಗೆ ನಾವೇ ಮಾತಾಡ್ತಾ ನಮ್ಮ ಮನಸ್ಸಿಗೆ ನಾವೇ ಕೆಲಸವನ್ನು ಕೊಡಬೇಕು. ನಾವು ಏನು ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಆ ಮನಸ್ಸು ಆ ರೀತಿ ಮಾಡಬೇಕು. ಆ ರೀತಿ ನಾವು ಅಭ್ಯಾಸ ಮಾಡಬೇಕು. ಅಂತ ಒಂದು ಅಭ್ಯಾಸ ನಮಗೆ ಯಾವಾಗ ಬರುತ್ತೆ ಅಂದರೆ ಧ್ಯಾನ ಮಾಡೋದ್ರಿಂದ, ನಮ್ಮ ಒಳಗಡೆ ಇರುವಂಥ ಜೀವಾತ್ಮ ಶಕ್ತಿಯನ್ನು ತುಂಬಿಕೊಂಡಿರೋದ್ರಿಂದ, ಆ ಜೀವಾತ್ಮ ಆ ಮನಸ್ಸಿನ ಜೊತೆಗೆ ಮಾತಾಡ್ತಾ ಇದ್ದಾಗ ಅವಾಗ ಅದು ಕೇಳಲೇಬೇಕು, ಮನಸ್ಸು ಅದು ಕೇಳಲೇಬೇಕು, ಕೇಳತ್ತೆ. ಯಾಕೆಂದರೆ ಧ್ಯಾನ ಮಾಡಿ 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 ಶಕ್ತಿಯನ್ನು ತುಂಬಿಕೊಂಡಿದೆ. ಇಲ್ಲಿ ನಾವು ಪ್ರಾಪಂಚಿಕವಾಗಿ ಕಣ್ಣಿಗೆ ಕಾಣಿಸ್ತಾ ಇರೋದನ್ನ ನಾವು ಯಾವಾಗ ಬದಲಾವಣೆ ಮಾಡ್ಕೊಂಡ್ರು ಕೂಡ ನಮಗೆ ಯಾವಾಗ ಟೆನ್ಷನ್ ಆಗೋದಿಲ್ವೋ ಆಗ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಧ್ಯಾನದಲ್ಲಿನೂ ಕೂಡ ಎಷ್ಟೆಷ್ಟೋ ಅನುಭವಗಳು ಆಗ್ತಾ ಇರತ್ತೆ. ಅಲ್ಲಿ ನಮಗೆ ಕಣ್ಣಿಗೆ ಕಾಣಿಸೋದು ಬದಲಾವಣೆ ಆಗುವಾಗ ಯಾವ ರೀತಿ ಟೆನ್ಷನ್ ಆಗ್ತಾ ಇರುತ್ತೋ, ಇಲ್ಲಿ ನಮಗೆ ಕಣ್ಣಿಗೆ ಕಾಣಿಸದೇ ಇರೋವಂಥದ್ದನ್ನು ಕೂಡ ಧ್ಯಾನದಲ್ಲಿ ಇಲ್ಲಿ ನಮ್ಗೆ ಗೊತ್ತಿಲ್ಲದೇನೆ ಮಾಡಿರುವಂಥದ್ದು. ಇದು ಗೊತ್ತಿಲ್ಲದೇನೆ ಮಾಡುವಂಥದ್ದನ್ನ, ಅಭ್ಯಾಸ ಇರೋದನ್ನ ನಮ್ಗೆ ಗೊತ್ತಿಲ್ಲದೇನೆ ನಾವು ಬಿಟ್ಟಿರ್ತೀವಿ. ನಮಗೆ ಅಭ್ಯಾಸ ಇದೆ, ಚಿಕ್ಕ ವಯಸ್ಸಲ್ಲಿದ್ರೂ ಕೂಡ ಅಭ್ಯಾಸ ಇದೆ, ಆದರೆ ನನಗೆ ಗೊತ್ತಿಲ್ಲದೇನೆ ನಾನು ಈ ಧ್ಯಾನಕ್ಕೆ ಬಂದಮೇಲೆ ಬಿಟ್ಬಿಡ್ತೀನಿ. ಅದು ಹೇಗೆ ನಾವು ಬಿಡ್ತೀವಿ ಅಂದರೆ, ಇವಾಗ ನಾವು ಚಿಕ್ಕ ವಯಸ್ಸಲ್ಲಿಂದ್ರೂ ಕೂಡ ನಮಗೇನು ಅಭ್ಯಾಸ ಇದೆ, ಬೇರೆಯವ್ರ ಮೇಲೆ ಚಾಡಿ ಹೇಳೋದು. ಬೇರೆಯವ್ರ ಮೇಲೆ ನಾವು ಅವತ್ತಿನ ದಿನ ಧ್ಯಾನ ಮಾಡ್ತಾ ಇದ್ದೀವಿ, ಧ್ಯಾನ ಏನು ಬಿಟ್ಟಿಲ್ಲ, ಬೇರೆಯವ್ರ ಮೇಲೆ ಅವತ್ತಿನ ದಿನ ನಾವು ಚಾಡಿ ಹೇಳಿದ್ದೀವಿ. ಆ ಚಾಡಿ ಹೇಳೋದ್ರಿಂದ ಪರಿಣಾಮ ಏನು ಅಂತೇಳಿ ನಮ್ಗೆ ಗೊತ್ತಿಲ್ಲ, ಆದರೆ ಕೂಡ ನಾವು ಹೇಳಿದ್ದೀವಿ, ಚಾಡಿ ಹೇಳಿದ್ದೀವಿ ಬೇರೆಯವ್ರ ಮೇಲೆ. ಇವಾಗ ನಮಗೆ ನಾವು ನಮ್ಮ ಮನಸ್ಸು, ನಮ್ಮ ಬುದ್ಧಿ, ಅದು ನಮ್ಮ ಶರೀರ ಮರೆತು ಬಿಡ್ತು ಬೇರೆಯವ್ರ ಚಾಡಿ ಹೇಳಿ
ಅಲ್ಲಿ ಖುಷಿ ಪಟ್ವಿ. ನಾವು ಹೇಳ್ತಾ ಇರುವಾಗ ತುಂಬ ಖುಷಿ, ಈ ಮನಸ್ಸಿಗೆ ತುಂಬ ಖುಷಿನೇ. ಬೇರೆಯವ್ರ ಮೇಲೆ ಚಾಡಿ ಹೇಳೋದಂದ್ರೆ ಅಷ್ಟಿಷ್ಟ ನಮಗೆಲ್ಲ. ಖುಷಿಯಾಗಿ ನಾವು ಹೇಳ್ತಾ ಇರ್ತೀವಿ. ಖುಷಿಯಾಗಿ ಅಲ್ಲಿ ಹೇಳ್ತಾ ಇದ್ದು ಇಲ್ಲಿ ನಾವು ಇವಾಗ ಧ್ಯಾನಕ್ಕೆ ಸಮಯ ಆಯಿತು, ಧ್ಯಾನಕ್ಕೆ ಕೂತ್ಕೊಳ್ಳೋಣ ಅಂತೇಳಿ ನಾವು ಇಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ತೀವಿ. ಆಗೇನಾಗತ್ತೆ ಅಂದರೆ ನಮಗೆ ಧ್ಯಾನನೇ ಸರಿ ಹೋಗೋದಿಲ್ಲ. ಅಲ್ಲಿ ಖುಷಿಯಾಗಿರ್ತೀವಿ, ಇಲ್ಲಿ ತಡಪಡಿಸ್ತಾ ಇರ್ತೀವಿ. ಅವಾಗ ನಾವು ಅನ್ಕೊಳ್ತೀವಿ, ಇಷ್ಟೊತ್ತು ನಾನು ಎಷ್ಟು ಖುಷಿಯಾಗಿದ್ದೆ, ಇವತ್ತು ಯಾಕೆ ನಾನು ಇಲ್ಲಿ ಧ್ಯಾನದಲ್ಲಿ ಯಾಕೆ ತಡಪಡಿಸ್ತಾ ಇದ್ದೀನಿ ಅಂಥೇಳಿ. ಈ ಸೂಕ್ಷ್ಮತೆ ಎಷ್ಟೋ ದಿನಕ್ಕೆ, ಎಷ್ಟೋ ತಿಂಗಳಿಗೆ, ಎಷ್ಟೋ ವರ್ಷಕ್ಕೆ ನಮಗೆ ಅರಿವಿಗೆ ಬರುತ್ತೆ. ಒಂದೇ ದಿನಕ್ಕೆ ಅರಿವಿಗೆ ಬರೋದಿಲ್ಲ. ಅಲ್ಲಿ ಚಾಡಿ ಹೇಳಿ ನಾನು ಇಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ಳೋದ್ರಿಂದ ನಾನು ಇಲ್ಲಿ ಚಡ್ಪಡಿಸ್ತಾ ಇದ್ದೀನಿ ಅಂತೇಳಿ ನಮಗೆ ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ ಇದು. ಮತ್ತೆ ಏನೋ ಸರಿಯಾಗಿ ಧ್ಯಾನನೇ ಆಗ್ತಾ ಇಲ್ಲ ಅಂಥೇಳಿ ಎದ್ದು ಬಿಡ್ತೀವಿ. ಯಾಕೆಂದ್ರೆ ಅದು ಯಾಕೆ ನಾನು ತಡ್ಪಡಿಸ್ತಾ ಇದ್ದೀನಿ ಅಂತೇಳಿ ನಾವು ತಿಳ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅರಿವು ಅನ್ನೋದು ನಮ್ಗೆ ಇನ್ನೂ ಬಂದಿಲ್ಲ. ಹೀಗೆ ಎಷ್ಟೋ ದಿನಗಳಾಗ್ಲಿ ಅಥವಾ ಆದ್ಮೇಲೆ ನಾವು ಹಾಗೆ ಅದನ್ನೇ ಚಾಡಿ ಹೇಳ್ತಾ ಇರ್ತೀವಿ, ಇಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಿರ್ತೀವಿ. ಒಂದು ದಿನ ನಮ್ಗೆ ಅನ್ಸತ್ತೆ, ಯಾಕೆ ನಾನು ಈ ರೀತಿ ತಡ್ಪಡಿಸ್ತಾ ಇದ್ದೀನಿ, ಯಾಕೆ ಈ ರೀತಿ ನಾನು ತಡ್ಪಡಿಸ್ತಾ ಇದ್ದೀನಿ ಅಂತೇಳಿ ನಮ್ಮ ಒಳಗಡೆಲಿಂತ್ರನೇ ಕ್ವಶನ್ ಬರುತ್ತೆ. ಅವಾಗ ನಮ್ಗೆ ಆನ್ಸರ್ ಸಿಗತ್ತೆ. ಅಲ್ಲಿ ಚಾಡಿ ಹೇಳಿ ಇಲ್ಲಿ ಧ್ಯಾನ ಕೂತ್ಕೊಳ್ಳೋದ್ರಿಂದ ನನಗೆ ಧ್ಯಾನ ಆಗ್ತಾ ಇಲ್ಲ, ನಾನದು ಮಾಡಬಾರ್ದು ಅಂಥೇಳಿ. ಮಾಡಬಾರ್ದು ಅಂದ ತಕ್ಷಣನೇ ಇದು ತಿಳ್ಕೊಳ್ಳೋದು ಎಷ್ಟು ದಿನ ಆಗುತ್ತೋ, ಎಷ್ಟು ಸಮಯ ಬೇಕಾಗುತ್ತೋ, ಇದು ತಿಳ್ಕೊಂಡ ಮೇಲೇನೂ ಕೂಡ ಮತ್ತೆ ನಮಗೆ ಅಷ್ಟು ಸಮಯ ಇಡತ್ತೆ. ಅಷ್ಟು ಸುಲಭವಾಗಿ ನಾವು ಬಿಡೋದಿಲ್ಲ. ಯಾಕೆಂದ್ರೆ ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ ಬೇರೆಯವ್ರ ಮೇಲೆ ಚಾಡಿ ಹೇಳಿ. ನಾವು ಎಷ್ಟು ಲೇಟಾಗಿ ತಿಳ್ಕೊಳ್ತೀವೋ ಮತ್ತೆ ನಮಗೆ ತಿಳ್ಕೊಂಡಿರೋದನ್ನು ಕೂಡ ನಾವು ರೂಢಿ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಕಷ್ಟ ಆಗತ್ತೆ. ತಿಳ್ಕೊಂಡಿದ್ದೀವಿ ಅದನ್ನು ಮಾಡಬಾರ್ದು ಅಂತೇಳಿ. ಮತ್ತೆ ಅಂತ ಒಂದು ಅಭ್ಯಾಸ ಬಿಡೋದು ಕೂಡ ನಮಗೆ ತುಂಬ ಸಮಯ ಬೇಕಾಗತ್ತೆ. ದಿಢೀರ್ ಅಂತೇಳಿ ಯಾವುದು ಕೂಡ ಯಾವುದು ತಕ್ಷಣನೇ ಯಾವುದು ಕೂಡ ಆಗೋದಿಲ್ಲ. ಒಂದೊಂದಾಗೆ ನಮಗೆ ಬಿಟ್ಟೋಗತ್ತೆ. ಇವಾಗ ಚಾಡಿ ಹೇಳೋದನ್ನ ನಾವು ಅರಿವಿನಿಂದ ಅದನ್ನ ಚಾಡಿ ಹೇಳಿ ನಾನು ಇಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ತಾ ಇರೋದ್ರಿಂದ ನನಗೆ ಧ್ಯಾನ ಸರಿ ಆಗ್ತಾ ಇಲ್ಲ, ಈ ಚಾಡಿ ಹೇಳೋದನ್ನ ನಾನು ನಿಲ್ಲಿಸ್ಬೇಕು ಅಂತೇಳಿ ಎಷ್ಟೋ ದಿನ ಆದ್ಮೇಲೆ ಆ ಚಾಡಿ ಹೇಳೋದನ್ನ ನಾವು ನಿಂದಿರ್ಸ್ಬಿಡ್ತೀವಿ. ಆವಾಗ ಆ ಚಾಡಿ ಹೇಳೋದನ್ನ ನಾವು ನಿಂದಿರಿಸಿದಾಗ ಏನಾಗತ್ತೆ, ನಮ್ಮ ಮೈಂಡ್ ಟೆನ್ಷನ್ ಆಗತ್ತೆ. ನಮ್ಮ ಒಳಗಡೆ ಇರುವಂತ ಜೀವಾತ್ಮ ಖುಷಿಯಾಗಿರತ್ತೆ. ಯಾಕೆಂದ್ರೆ ನಮ್ಮ ಮೈಂಡ್ಗೆ ಟೆನ್ಷನ್ನು. ಚಾಡಿ ಹೇಳೋದನ್ನ ನಾನು ಬಿಟ್ಬಿಟ್ನಲ್ಲ, ಆ ಸಮಯಕ್ಕೆ ಹೋಗಿ ಅವ್ರ ಹತ್ರ ಹೋಗಿ ನಾನು ಚಾಡಿ ಹೇಳ್ತಾ ಇದ್ದೆ, ಅವ್ರ ಸಂಘನೇ ಬಿಟ್ಬಿಟ್ನಲ್ಲ ಅಂತೇಳಿ ಈ ಮೈಂಡ್ಗೆ ಟೆನ್ಷನು. ಆದ್ರೆ ನಮ್ಮ ಒಳಗಡೆ ಇರುವಂತ ಜೀವಾತ್ಮ, ನಾನು ಇವತ್ತು ಚಾಡಿ ಹೇಳೋದನ್ನ ಬಿಟ್ಟು ನಿಶ್ಚಿಂತೆಯಾಗಿ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಇವತ್ತಿನಿಂದ ನಾನು ಬಿಟ್ಬಿಟ್ಟೆ ಅಂತೇಳಿ ನಮ್ಮ ಒಳಗಡೆ ಇರುವಂತ ಜೀವಾತ್ಮ ಖುಷಿಯಾಗಿರತ್ತೆ. ಆದ್ರೆ ಮೈಂಡಿಗೆ ಟೆನ್ಷನು. ಆ ಸಮಯಕ್ಕೆ ಹೋಗ್ಬೇಕಲ್ಲ, ಅವರು ನಮಗೆ ಕಾಯ್ತಾ ಇರ್ತಾರೆ. ನಾನು ಅವ್ರ ಮುಂದೆ ನಾನು ಚಾಡಿ ಹೇಳ್ಬೇಕು, ಅವ್ರು ನನಗೆ ಕಾಯ್ತಾ ಇರ್ತಾರೆ ಆ ಸಮಯಕ್ಕೆ. ಈ ರೀತಿ ನಾವು ಒಂದು ಬಿಟ್ಮೇಲೆ ಅದು ಟೆನ್ಷನ್ನಲ್ಲೇ ಇರತ್ತೆ ಮೈಂಡು. ಆ ಟೆನ್ಷನ್ ಇದ್ದಾಗ್ಲೇ ಈ ಆತ್ಮ ಏನು ಮಾಡತ್ತೆ, ಇವಾಗ ಒಂದು ಬಿಟ್ಟು ನಾನು ಖುಷಿಯಾಗಿದ್ದೀನಿ, ಮತ್ತೆ ಇನ್ನೊಂದು ಬಿಡಿಸ್ಬೇಕು ಅಂತೇಳಿ
ಇನ್ನೊಂದು ನಾನು ಬಿಡಬೇಕು ಅಂತೇಳಿ ಅದು ಕಲಿಯೋ ಒಂದು ತಪ್ಪನೆಯಲ್ಲಿರತ್ತೆ. ಅವಾಗ ಏನಾಗತ್ತೆ ಅಂದರೆ ನಾವೊಂದು ಕೋಳಿನೋ ಒಂದು ಮೀನು ಅಥವಾ ಚಿಕನ್ ಮಟನ್ ತಿಂದು ಧ್ಯಾನಕ್ಕೆ ನಾವು ಕೂತ್ಕೊಳ್ತೀವಿ, ಮತ್ತೆ ತಡಪಾಟ ಶುರು ಆಗತ್ತೆ. ಅವಾಗ ನಾವೇ ಅನ್ಕೊಳ್ತೀವಿ ನಿನ್ನೆ ಮೊನ್ನೆ ಎಲ್ಲ ತುಂಬ ಚೆನ್ನಾಗಾಯ್ತು ಧ್ಯಾನ, ಇವತ್ತು ಯಾಕೆ ಆಗ್ತಾ ಇಲ್ಲ ಅಂತೇಳಿ ಮತ್ತೆ ಅನ್ಕೊಳ್ತೀವಿ. ಯಾಕೆಂದ್ರೆ ಅಲ್ಲಿ ನಾವು ಚಿಕನ್ ಮಟನ್ ತಿಂದು ಇಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಿದ್ದೀವಿ, ಧ್ಯಾನ ಸರಿಯಾಗಿ ಆಗ್ತಾ ಇಲ್ಲ. ಆವಾಗ ಮತ್ತೆ ನಮ್ಮ ಧ್ಯಾನದಲ್ಲಿ ಗೊಂದಲ ಶುರು ಆದಾಗ ಮತ್ತೆ ಯಾಕೆ ಆಗ್ತಾ ಇದೆ ಅಂತೇಳಿ ಮತ್ತೆ ಎಷ್ಟೋ ದಿನಕ್ಕೆ ನಮಗೆ ಕ್ವಶನ್ ಬರುತ್ತೆ. ಈ ರೀತಿನೇ ಕ್ವಶನ್ ನಮಗೆ ಯಾಕೆ ಆಗ್ತಾ ಇದೆ ಅಂತೇಳಿ ಎಷ್ಟೋ ದಿನಗಳಾದ್ಮೇಲೆ ನಾವು ಇದನ್ನ ತೊಂದರೆ ಆಗೋದನ್ನ ಅರಿವಿನಿಂದ ನೋಡ್ತಾ ಇದ್ದಾಗ ಎಷ್ಟೋ ದಿನಗಳು ಅಥವಾ ತಿಂಗಳುಗಳು ವರ್ಷಗಳು ಕೂಡ ಆಗತ್ತೆ. ಇದು ಕೂಡ ಅದನ್ನ ಯಾವಾಗ ನಾನು ಆ ಚಿಕನ್ ಮಟನ್ ಅನ್ನ ತಿಂದು ನಾನು ಧ್ಯಾನ ಕೂತ್ಕೊಳ್ತೀನೋ ಅವಾಗ ನನಗೆ ಧ್ಯಾನ ಸರಿಯಾಗಿ ಆಗ್ತಾ ಇಲ್ಲ ಅಂಥೇಳಿ. ಅಲ್ಲಿನೂ ಕೂಡ ನಾವು ಅನ್ಕೊಳ್ತೀವಿ ಅದನ್ನ ತಿಂದು ಕೂತ್ಕೊಳ್ಳೋದ್ರಿಂದ ನನಗೆ ಧ್ಯಾನ ಸರಿ ಆಗ್ತಾ ಇಲ್ಲ ಅಂಥೇಳಿ. ಯಾರು ಧ್ಯಾನವನ್ನ ಇಟ್ಕೊಂಡಿರ್ತಾರೋ ಅವ್ರು ಅದನ್ನ ಬಿಡ್ಲೇಬೇಕು. ಅನ್ಕೊಂಡಿದ ತಕ್ಷಣನೇ ಅವ್ರು ಬಿಡೋದಿಲ್ಲ, ಮತ್ತೆ ಸಮಯ ಬೇಕಾಗತ್ತೆ ಅಲ್ಲಿನೂ ಕೂಡ. ಹೀಗೆ ಒಂದೊಂದೇ ನಾವು ಅರಿವಿನಿಂದ ತಿಳ್ಕೊಂಡು ನಾವು ಬಿಡ್ತಾ ಇರ್ತೀವಿ. ಯಾವುದು ಅರಿವಿನಿಂದ ನಾವು ತಿಳ್ಕೊಂಡು ಬಿಡ್ತೀವೋ ಮತ್ತೆ ಅದನ್ನ ಆ ತಪ್ಪು ಕೆಲಸವನ್ನ ಮತ್ತೆ ನಾವು ಮಾಡೋದಿಲ್ಲ. ನಾವು ಅನುಭವ ಮುಖಾಂತರನೇ ಅರಿವಿನಿಂದ ನೋಡಿ ಅನುಭವ ಮುಖಾಂತರನೇ ಆ ಜ್ಞಾನವನ್ನ ನಾವು ತಿಳ್ಕೊಂಡಿರ್ತೀವಿ. ಯಾವಾಗ ನಾವು ಅರಿವಿನಿಂದ ಜ್ಞಾನವನ್ನ ಪಡ್ಕೊಂಡಿರ್ತೀವಿ ಆ ತಪ್ಪು ನಾವು ಪದೇ ಪದೇ ಮಾಡೋದೇ ಇಲ್ಲ. ಅದಕ್ಕೆ ಅರಿವೇ ಗುರುವು, ಅರಿವಿನಿಂದ ನಾವು ಇರಬೇಕು. ನಾವು ಯಾವಾಗ ಈ ರೀತಿ ಧ್ಯಾನ ಸಾಧನೆಯನ್ನ ಮಾಡ್ತಾ ಧ್ಯಾನ ಮಾತ್ರ ನಾವು ಬಿಡಬಾರ್ದು. ಧ್ಯಾನ ಮಾಡ್ತಾನೆ ಇದು ಕಲಿಯೋದಕ್ಕೆ ಸಾಧ್ಯ ಆಗತ್ತೆ. ನಾವು ಗೊಂದಲ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತೇಳಿ ನಾವು ಧ್ಯಾನ ಬಿಡಬಾರ್ದು. ಆ ತಪ್ಪನ್ನ ನಾವು ಸರಿ ಮಾಡ್ಕೊಳ್ಳೋವರೆಗೂ ಕೂಡ ಸ್ವಲ್ಪ ನಮ್ಗೆ ತೊಂದರೆ ಆಗ್ತಾ ಇರತ್ತೆ. ಒಂದು ತಪ್ಪು ಸರಿ ಮಾಡ್ಕೊಂಡ್ಮೇಲೆ ಇನ್ನೊಂದು ತಪ್ಪನ್ನ ನಾವು ಸರಿ ಮಾಡ್ಕೊಳ್ಳೋದ್ರಲ್ಲಿ ರೆಡಿ ಆಗಿರ್ತೀವಿ. ಒಂದಾದ್ಮೇಲೆ ಒಂದು ನಾವು ಕಲ್ತ್ಕೊಳ್ತಾನೆ ಇರ್ತೀವಿ. ನಮ್ಗೆ ಇದು ಫಸ್ಟು ಸ್ವಲ್ಪ ದಿನ ನಮ್ಗೆ ಕಲ್ತ್ಕೊಳ್ಳುವಾಗ ಏನು ಕೂಡ ಗೊತ್ತಿಲ್ಲದೇನೆ ನಾವು ಕಲ್ತ್ಕೊಳ್ತಾ ಇರ್ತೀವಿ. 1-2-3 ನಾವು ಕಲ್ತ್ಕೊಂಡ ಮೇಲೆ ನಮ್ಗೆ ಈಜಿ ಆಗ್ಬಿಡತ್ತೆ. ನಾವೇ ಅನ್ಕೊಳ್ತೀವೋ ಇವತ್ತು ನಾನು ಏನೋ ಒಂದು ಹೊಸ ವಿಷಯವನ್ನ ಕಲ್ತ್ಕೊಳ್ತಾ ಇದ್ದೀನಿ ಅಂಥೇಳಿ ನಮ್ಗೆ ಗೊತ್ತಾಗ್ಬಿಡತ್ತೆ. ಅದು ನಾನು ಎಲ್ಲೋ ಏನೋ ತಪ್ಪು ಮಾಡಿದ್ದೀನಿ, ಅದನ್ನ ನಾನು ಸರಿ ಮಾಡ್ಕೋಬೇಕು ಅಂತೇಳಿ ನಾವಾಗೆ ಅದು ಇಷ್ಟದಿಂದ ತಿಳ್ಕೊಳ್ಳೋವಂಥ ಕುತೂಹಲದಿಂದ ನಾವು ಧ್ಯಾನಕ್ಕೆ ಕೂತ್ಕೊಂಡ್ಬಿಡ್ತೀವಿ. ಎಲ್ಲಿ ತಪ್ಪು ಮಾಡಿದ್ದೀನಿ, ಯಾಕೆ ನನಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತೇಳಿ ನಮಗೆ ಬಂದ್ಬಿಡತ್ತೆ ಅದು ತಿಳ್ಕೊಬೇಕು ಅಂತ ಹೇಳಿ. ಆದರೆ ಮೊದಲು ನಮ್ಗೆ ಗೊತ್ತಾಗೋದಿಲ್ಲ.
ನಾವು ಇದನ್ನ ಏನು ಕಲ್ತ್ಕೊಳ್ತಾ ಇದ್ದೀವೋ, ಒಂದೊಂದೇ ನಾವು ಏನನ್ನ ಕಲ್ತ್ಕೊಳ್ತಾ ಇರ್ತೀವೋ, ಕೆಲವರು ಒಂದೊಂದು ಜನ್ಮವನ್ನ ತಗೊಳ್ತಾರೆ. ಯಾರು ಧ್ಯಾನ ಮಾಡೋದಿಲ್ವೋ ಒಂದೊಂದು ಜನ್ಮ ಬೇಕಾಗತ್ತೆ ಪ್ರತಿಯೊಂದು ಕೂಡ ಕಲ್ತ್ಕೊಳ್ಳೋದಕ್ಕೆ. ಚಾಡಿ ಹೇಳೋದನ್ನೇ ಬಿಡೋದಕ್ಕೆ ಕಲ್ತ್ಕೊಳ್ಳೋದಕ್ಕೆ ಒಂದು ಜನ್ಮ, ಚಿಕನ್ ಮಟನ್ ತಿನ್ನೋದು ಬಿಡಬೇಕಂದ್ರೆ ಒಂದು ಜನ್ಮ. ಇಲ್ಲಿ ನಾವು ಧ್ಯಾನಕ್ಕೆ ಕುತ್ಕೊಂಡಾಗ ಏನು ಆ ತೊಂದರೆಯನ್ನ ನಾವು ಅನುಭವಿಸ್ತಾ ಇರ್ತೀವೋ, ಅವರು ಶರೀರ ಬಿಟ್ಟ ಮೇಲೆ ಆ ತೊಂದರೆಯನ್ನ ಅನುಭವಿಸ್ತಾರೆ. ನಾವು ಇಲ್ಲಿ ಧ್ಯಾನದಲ್ಲೇನೆ ಈ ಶರೀರದಲ್ಲೇನೆ ಇದ್ಕೊಂಡು ಆ ತೊಂದರೆಯನ್ನ ನಾವು ಅನುಭವಿಸ್ತಾ ಇರ್ತೀವಿ. ಮತ್ತೆ ಆ ತಪ್ಪನ್ನ ನಾವು ಈ ಶರೀರದಲ್ಲೇನೆ ಇದ್ಕೊಂಡು ನಾವು ಸರಿ ಮಾಡ್ಕೊಳ್ತಾ ಇರ್ತೀವಿ. ಯಾರು ಧ್ಯಾನ ಮಾಡೋದಿಲ್ವೋ ಆ ತಪ್ಪು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ಶರೀರ ತಗೋಬೇಕಾಗತ್ತೆ. ನಮಗೆ ಧ್ಯಾನ ಮಾಡ್ತಾ ಇದ್ದೀವಿ, ನಮ್ಮ ತಪ್ಪನ್ನ ನಾವು ಸರಿ ಮಾಡ್ಕೊಳ್ತಾ ಇರುವಾಗ ನಮ್ಗೆ ಎಷ್ಟು ತೊಂದರೆ ಆಗತ್ತೆ, ಕುತ್ಕೊಳ್ಳೋಕ್ಕಾಗೋದಿಲ್ಲ. ಆ ತೊಂದರೆಯನ್ನ, ಆ ಒಂದು ಹಿಂಸೆಯನ್ನ ನಾವು ಶರೀರದಲ್ಲಿ ಇದ್ಕೊಂಡನೇ ನಾವು ಸಮಾಧಾನದಿಂದ ಸಹನೆಯಿಂದ ಅದನ್ನ ಅನುಭವಿಸ್ಬೇಕು ನಾವು. ಯಾಕೆಂದ್ರೆ ನಾವು ಎಲ್ಲಿ ತಪ್ಪು ಮಾಡಿದ್ವಿ ಅಲ್ಲಿ ನಾವು ತಪ್ಪನ್ನ ನಾವು ಸರಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಗಿನ್ನೂ ಶರೀರ ಇದೆ, ಶರೀರ ಇರೋದ್ರಿಂದ ನಮ್ಗೆ ಇಲ್ಲಿ ತೊಂದರೆ ಆಗ್ತಾ ಇರತ್ತೆ, ಶರೀರಕ್ಕೆ ತೊಂದರೆ ಆಗ್ತಾ ಇರತ್ತೆ, ಕಷ್ಟ ಆಗ್ತಾ ಇರತ್ತೆ, ಕುತ್ಕೊಳ್ಳೋಕ್ ಆಗೋದಿಲ್ಲ. ಆದ್ರೆ ಆ ಒಂದು ಜನ್ಮ ಬೇಕಾಗಿರುವಂಥದ್ದು ನಾವು ಈ ಶರೀರದಲ್ಲೇನೆ ಆ ಜನ್ಮವನ್ನ ಕಳ್ಕೊಂಡ್ಬಿಡ್ತೀವಿ. ಯಾಕೆಂದ್ರೆ ನಾವು ಈ ಶರೀರದಲ್ಲೇನೆ ಇದ್ಕೊಂಡು ಆ ತಪ್ಪನ್ನ ನಾವು ಸರಿ ಮಾಡ್ಕೊಂಡಿದ್ದೀವಿ. ಮತ್ತೆ ನಮ್ಗೆ ಆ ಒಂದು ಜನ್ಮ ತಗೋಬೇಕಾಗಿರೋದು ಅವಶ್ಯಕತೆ ಇಲ್ಲ. ನಮಗೆ ತಪ್ಪು ಮಾಡಿರೋದನ್ನ ನಾವು ಈ ಶರೀರದಲ್ಲೇನೆ ಇದ್ಕೊಂಡು ನಮ್ಮ ತಪ್ಪು ನಮಗೆ ಅರಿವಿಗೆ ಬಂದಿದೆ. ನಾವು ಮಾಡುವಂಥ ತಪ್ಪು ಕೇವಲ ಚಾಡಿ ಹೇಳೋದು, ಚಿಕನ್ ಮಟನ್ ತಿನ್ನೋದೇ ಅಷ್ಟೇ ಅಲ್ಲ, ಎಷ್ಟೆಷ್ಟೋ ನಾವು ತಪ್ಪುಗಳನ್ನ ಮಾಡಿ ಧ್ಯಾನಕ್ಕೆ ಕುತ್ಕೊಂಡಾಗ ಆ ತಪ್ಪು ನಾವು ಸರಿ ಮಾಡ್ಕೊಳ್ತಾ ಇರ್ತೀವಿ. ನಾವು ಬೇರೆಯವ್ರ ಮೇಲೆ ಕೋಪ ಮಾಡಿಕೊಂಡು ಸುಮ್ಮನೆ ಕೋಪ ಮಾಡ್ಕೊಂಡಿರ್ತೀವಿ. ಅವಾಗ ಏನಾಗತ್ತೆ ಅಂದರೆ ಧ್ಯಾನಕ್ಕೆ ಕುತ್ಕೊಂಡಾಗ ನಮಗೆ ಧ್ಯಾನ ಸರಿ ಆಗೋದಿಲ್ಲ. ಆ ಒಂದು ಸುಮ್ಮನೆ ಏನು ಕೋಪ ಮಾಡ್ಕೊಳ್ತಾ ಇರ್ತೀವಿ ಅದನ್ನು ಬಿಡೋದಕ್ಕೆ ಎಷ್ಟೋ ನಮಗೆ ಸಮಯ ಬೇಕಾಗತ್ತೆ. ಆ ಒಂದು ಕೋಪವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನ ನಮ್ಗೆ ಎಷ್ಟೋ ದಿನ, ಎಷ್ಟೋ ವರ್ಷಗಳು ಬೇಕಾಗತ್ತೆ. ಈ ಶರೀರದಲ್ಲೇನೆ ಇದ್ಕೊಂಡು ನಾವು ತಿಳ್ಕೋಬೇಕು ಅದನ್ನ, ಅಲ್ಲಿ ಆ ತಪ್ಪನ್ನ ನಾವು ಸರಿ ಮಾಡ್ಕೋಬೇಕು. ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ನಾವು ಎಷ್ಟೋ ಜನ್ಮಗಳನ್ನ ನಾವು ತಗೊಳ್ತಾ ಇರ್ತೀವಿ, ಶರೀರವನ್ನ ಬದಲಾಯಿಸ್ಕೊಳ್ತಾ ಇರ್ತೀವಿ. ನಾವು ಇಲ್ಲಿ ಧ್ಯಾನಕ್ಕೆ ಕುತ್ಕೊಂಡಾಗ ನಮ್ಮ ಶರೀರ ಎಷ್ಟು ತಡಪಡಿಸ್ತಾ ಇರುತ್ತೋ ಹಾಗೆ ಯಾರು ಧ್ಯಾನ ಮಾಡ್ತಾ ಇರೋದಿಲ್ವೋ ಅವರು ಶರೀರದಿಂದ ಹೊರಗಡೆ ಬಂದಾಗ ಆ ಆತ್ಮ ಅಷ್ಟೊಂದು ತಡಪಡಿಸ್ತಾ ಇರತ್ತೆ, ಅಲಿತಾ ಇರತ್ತೆ ಸತ್ಯ ಹುಡ್ಕೋದಕ್ಕೋಸ್ಕರ. ಅಯ್ಯೋ ನಾನು ಎಷ್ಟು ದೊಡ್ಡ ಕೆಲಸ ಮಾಡಿಬಿಟ್ಟೆ, ಶರೀರ ಇರುವಾಗ್ಲೇನೆ ಇದನ್ನೇ ನಾನು ಕಲ್ತ್ಕೊಳ್ಳೋದಕ್ಕೋಸ್ಕರ ಈ ಶರೀರವನ್ನು ತಗೊಂಡಿರೋದು, ಆದರೆ ನಾನು ವ್ಯರ್ಥವಾಗಿ ಕಳೆದು ಅಂತ ಒಂದು ಅಮೂಲ್ಯವಾದಂತಹ ಶರೀರವನ್ನ ದುರುಪಯೋಗ ಮಾಡಿಕೊಂಡು ಮಾಡಬಾರ್ದನ್ನೆಲ್ಲ ಮಾಡಬೇಕಾಗಿರೋದನ್ನ ಮಾಡಲಿಲ್ಲ, ಮಾಡಬಾರ್ದನ್ನೆಲ್ಲ ಮಾಡಿ ನಾನು ಆ ಶರೀರವನ್ನ ವ್ಯರ್ಥ ಮಾಡ್ಕೊಂಡ್ಬಿಟ್ನಲ್ಲ ಅಂತೇಳಿ ಅವಾಗ ಅವರು ದುಃಖ ಪಡ್ತಾರೆ. ಆಗ ದುಃಖ ಪಡೋದ್ರಿಂದ ಏನಿದೆ ಲಾಭ? ಆಗ ದುಃಖ ಪಡೋದ್ರಿಂದ ಏನು ಲಾಭ ಇಲ್ಲ.
ಮತ್ತೆ ಇನ್ನೊಂದು ಶರೀರ ಅವ್ರು ತಗೊಳ್ಳೇಬೇಕು. ಅದನ್ನ ಕಲಿಬೇಕಂದ್ರೆ ಅದನ್ನ ಕಲಿತು ಅವ್ರು ಸರಿ ಮಾಡ್ಕೋಬೇಕು, ಆ ತಪ್ಪನ್ನ ಸರಿ ಮಾಡ್ಕೋಬೇಕು. ಇನ್ನೊಂದು ಶರೀರ ಬೇಕೇ ಬೇಕು. ಮತ್ತೆ ನಾವು ಈ ಶರೀರ ನಮ್ಗಿದೆ, ದಷ್ಟಮುಷ್ಟಾಗಿದೆ, ಸ್ಟ್ರಾಂಗ್ ಆಗಿದೆ, ನಮ್ಗೆ ಧ್ಯಾನನೂ ಸಿಕ್ಕಿದೆ. ನಮ್ಮ ತಪ್ಪುಗಳನ್ನ ನಾವು ಯಾಕೆ ಈ ಶರೀರದಲ್ಲೇನೆ ನಾವು ಸರಿ ಮಾಡ್ಕೋಬಾರ್ದು? ತೊಂದರೆ ಆಗತ್ತೆ, ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ತೊಂದರೆ ಆಗತ್ತೆ. ಇದು ತೊಂದರೆ ಈ ಶರೀರದಲ್ಲಿ ಇದ್ದಾಗಲೇನೆ ನಾವು ಸಹಿಸ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಶರೀರ ಬಿಟ್ಟ ಮೇಲೇನೂ ಕೂಡ ತೊಂದರೆ ಪಡ್ತಾರೆ. ಮತ್ತೆ ಇನ್ನೊಂದು ಶರೀರಕ್ಕೋಸ್ಕರ ಎಷ್ಟೋ ಸಮಯವನ್ನ ವ್ಯರ್ಥ, ಇಲ್ಲಿ ಶರೀರ ತಗೊಂಡು ಕೂಡ ನಾವು ಎಷ್ಟೋ ಸಮಯವನ್ನ ವ್ಯರ್ಥವಾಗಿ ನಾವು ಕಳೆದು ಬಿಟ್ಟಿದ್ದೀವಿ. ಮತ್ತೆ ಶರೀರ ಬಿಟ್ಟಾಗ್ಲೂ ಕೂಡ ಎಷ್ಟೋ ಸಮಯವನ್ನು ಕೂಡ ನಾವು ವ್ಯರ್ಥ ಮಾಡ್ಕೊಳ್ತಾ ಇರ್ತೀವಿ. ಮತ್ತೆ ತಾಯಿ ತಂದೆನ ನಾವು ಹುಡುಕ್ಬೇಕು, ಅವ್ರ ಗರ್ಭದಲ್ಲಿ ಮತ್ತೆ ಜನ್ಮವನ್ನ ತಗೋಬೇಕು. ಎಷ್ಟೋ ಸಮಯ ವ್ಯರ್ಥ ಬಿಡತ್ತೆ. ಮತ್ತೆ ಆ ಒಂದು ಏನು ತಪ್ಪು ಮಾಡಿದ್ವಿ ಅದು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತೆ ಜನ್ಮ ತಗೊಳ್ತೀವಿ. ಮತ್ತೆ ಆ ಜನ್ಮದಲ್ಲಿನೂ ಕೂಡ ಆ ತಪ್ಪನ್ನ ನಾವು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಹಾಗೆ ಮತ್ತೆ ಆ ಜನ್ಮನೂ ಕೂಡ ವ್ಯರ್ಥವಾಗಿನೇ ನಾವು ಕಳೀತಾ ಇರ್ತೀವಿ. ನಾವು ಶರೀರದಲ್ಲೇನೆ ಇದ್ಕೊಂಡು ನಾವು ಆತ್ಮದ ಸ್ಥಿತಿಯಲ್ಲಿ ನಾವು ಯಾವಾಗ ಜೀವಿಸ್ಬೇಕು ಅಂತೇಳಿ ನಮ್ಗೆ ಯಾವಾಗ ಬರುತ್ತೆ ಅಂದ್ರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ನಮಗೆ ಬರತ್ತೆ ಅದು. ನಾನು ಈ ತಪ್ಪನ್ನ ಮಾಡ್ತಾ ಇದ್ದೀನಿ, ನಾನು ಈ ತಪ್ಪನ್ನ ನಾನು ಸರಿ ಮಾಡ್ಕೋಬೇಕು. ಆಗ ನಮಗೆ ಪೂರ್ಣಾತ್ಮ ನಮ್ಮ ಜೊತೆಗೆ ಬರುತ್ತೆ ಕಲಿಸ್ಕೊಡೋದಕ್ಕೆ ಯಾವ ರೀತಿ ಆ ತಪ್ಪನ್ನ ಸರಿ ಮಾಡ್ಕೋಬೇಕು ಅಂತೇಳಿ. ಇದು ಎಲ್ಲವೂ ಕೂಡ ಶರೀರ ಬಿಟ್ಟ ಮೇಲೆ ಇದೆಲ್ಲ ನಡೆದಿರತ್ತೆ ಫ್ರೆಂಡ್ಸ್. ನಾವು ಶರೀರ ಬಿಟ್ಟ ಮೇಲೆ ಎಲ್ಲ ಕರ್ಮ ದೇವತೆಗಳು, ಎಲ್ಲ ಧರ್ಮ ದೇವತೆಗಳು, ಪೂರ್ಣಾತ್ಮ ಎಲ್ಲವನ್ನು ಕೂಡ ಸೇರಿ ಎಲ್ಲಾನು ಕೂಡ ಹೇಳಿ ಕಳಿಸಿರ್ತಾರೆ. ನಾವು ಅದನ್ನ ಇಲ್ಲಿ ಬಂದು ಮರ್ತು ಬಿಟ್ಟಿರ್ತೀವಿ. ಮತ್ತೆ ನಾವು ಧ್ಯಾನಕ್ಕೆ ಬಂದಾಗ ನಮಗೆ ಅರಿವಿಗೆ ಬರುತ್ತೆ, ಓ ನಾನು ಹಿಂಗೆಲ್ಲ ಅನ್ಕೊಂಡು ಬಂದಿದ್ದೆ, ನಾನು ಸರಿ ಮಾಡ್ಕೋಬೇಕು ಅಂತೇಳಿ ಬಂದಿದ್ದೆ, ನಾನು ಇಷ್ಟು ದಿನ ಮರ್ತು ಬಿಟ್ಟಿದ್ದೆ, ಇವಾಗ ಮತ್ತೆ ನಾನು ಸರಿ ಮಾಡ್ಕೋಬೇಕು ಅಂತೇಳಿ ನನಗೆ ನೆನಪಿಗೆ ಬಂದಿದೆ. ಮತ್ತೆ ನಮಗೆ ಯಾವ್ಯಾವ ಮಾಸ್ಟ್ರನ್ನ ನನಗೆ ಸಹಾಯ ಸಹಕಾರ ಮಾಡಿದ್ರೋ ಅವ್ರಿಗೆಲ್ಲರಿಗೂ ಕೂಡ ನಾವು ನೆನಪು ಮಾಡ್ಕೊಳ್ತೀವಿ. ನೆನಪು ಆದಾಗ ನಮ್ಗೆ ಅಲ್ಲಿ ಏನಾಗತ್ತೆ, ಈ ಜೀವಾತ್ಮ ಈ ಪೂರ್ಣಾತ್ಮ ಮತ್ತೆ ಸೇರ್ಕೊಂಡು ಈ ಪೂರ್ಣಾತ್ಮ ಈ ಜೀವಾತ್ಮಕ್ಕೆ ಹೇಳ್ತಾ ಇರತ್ತೆ, ನೋಡು ಇದು ಕೆಲಸ ಮಾಡೋದ್ರಿಂದನೇ ನಿನಗೆ ಈ ರೀತಿ ತೊಂದರೆ ಆಗ್ತಾ ಇದೆ, ಆ ಕೆಲಸವನ್ನ ಬಿಡೋದಕ್ಕೆ ನೀನು ಏನೆಲ್ಲ ಮಾಡಬೇಕು ಅದನ್ನು ನಾನು ನಿನಗೆ ಹೇಳ್ಕೊಡ್ತೀನಿ, ನೀನು ಆ ರೀತಿ ಮಾಡು ಅಂಥೇಳಿ ಮತ್ತೆ ನಮಗೆ ಟ್ರೈನಿಂಗ್ ಕೊಡತ್ತೆ. ಈ ಶರೀರದಲ್ಲಿ ಇದ್ದಾಗಲೇ ನಾವು ಟ್ರೈನಿಂಗ್ ತಗೊಳ್ತಾ ಇರ್ತೀವಿ ನಮ್ಮ ತಪ್ಪನ್ನು ನಾವು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ. ನಮ್ಮ ತಪ್ಪನ್ನ ನಾವು ಸರಿ ಮಾಡ್ಕೊಳ್ತಾನೆ ಇರ್ತೀವಿ, ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು. ಇದು ಮೊದಲಿಗೂ ಇದು ಈ ಒಂದು ರಹಸ್ಯ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಧ್ಯಾನ ಮಾಡ್ತಾ ಇದ್ರೂ ಕೂಡ ಮೊದಲು ನಮ್ಗೆ ಏನು ಕೂಡ ಗೊತ್ತಾಗೋದಿಲ್ಲ, ಆಮೇಲೆ ನಮ್ಗೆ ಗೊತ್ತಾಗತ್ತೆ. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ನಿನ್ನೆ ಮಯೂರ್ ಮೇಡಮ್ ಅವರು ಕೂಡ ಹೇಳಿದ್ರು, ನನಗೆ ಕೋಪ ಮಾಡ್ಕೊಂಡು ನನ್ಗೆ ಗೊತ್ತಿಲ್ಲದೇನೆ ಕೋಪ ಮಾಡಿಕೊಂಡು ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ನಾನೇ ಹಿಂಸೆಯನ್ನು ಅನುಭವಿಸ್ತಾ ಇದ್ದೆ ಅಂಥೇಳಿ. ಇದು ಪ್ರತಿಯೊಬ್ಬರಿಗೂ ಆಗತ್ತೆ, ಅವ್ರಿಗೊಬ್ರಿಗೆ ಅಲ್ಲ, ನನಗೊಬ್ರಿಗೆ ಅಲ್ಲ, ಒಬ್ಬರಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಈ ರೀತಿ ನಾವು ಕಲಿತಾ ಇರ್ತೀವಿ. ಎಲ್ಲ ತಪ್ಪು ಮಾಡ್ತಾ ಇದ್ದೀವಿ ಅಲ್ಲಿ ನಾವು ಸರಿ ಮಾಡ್ಕೊಳ್ತಾ ಇರ್ತೀವಿ. ಆದ್ರೆ ನಾವು ಅಲ್ಲಿ ಬೈದು ಅವ್ರ ಮೇಲೆ ಕೋಪ ಮಾಡಿಕೊಂಡು ನಾವಿಲ್ಲಿ ಕೂತ್ಕೊಳ್ಳೋದ್ರಿಂದ ನನಗೆ ಹಿಂಸೆ ಆಗ್ತಾ ಇದೆ ಅಂತೇಳಿ ನಮ್ಗೆ ಅರಿವಿಗೆ ಬರಬೇಕು. ಅದು ನಾವು ಅರಿವಿನಿಂದ ನಮಗೆ ಎಲ್ಲ ಅರಿವಿನಲ್ಲಿದೆ, ನಾವು ಮಾಡುವಂಥ ಕೆಲಸ ಅರಿವಿನಿಂದ ಮಾಡೋದ್ರಿಂದನೇ ನಾನು ಇಲ್ಲಿ ಕಲ್ತ್ಕೊಳ್ತಾ ಇದ್ದೀನಿ ಅಂಥೇಳಿ.
ಪ್ರತಿಯೊಂದು ಕೂಡ ಅರಿವಿನಿಂದ ನಾವು ಮಾಡೋದ್ರಿಂದ ನಾವು ಕಲ್ತ್ಕೊಳ್ತಾ ಇರ್ತೀವಿ. ನಾನು ಪ್ರತಿಯೊಂದು ಕೂಡ ಏನೇ ಆಗ್ತಾ ಇದೆ ಅದು ಅರಿವಿನಿಂದ ನೋಡಿ ಆ ಒಂದು ಜ್ಞಾನ ಪಡ್ಕೊಂಡಿರೋದ್ರಿಂದನೇ ನಾನು ನಿಮಗೆಲ್ಲ ಹೇಳ್ತಾ ಇರೋದು. ನನಗೆ ಹೀಗೆ ಆಗಿತ್ತು, ನಾನು ಹೀಗೆ ಮಾಡಿದೆ, ನಾನು ಹೀಗೆ ಹೋಗ್ತಾ ಇದ್ದೀನಿ, ಮುಂದೆ ನಾನು ಹೀಗೆ ಸಾಕ್ತಾ ಇದ್ದೀನಿ ಅಂತೇಳಿ. ಯಾಕೆ ನಾನು ಮುಂದೆ ಹೇಗೆ ಸಾಕ್ತಾ ಇದ್ದೀನಿ ಅಂತೇಳಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅರಿವಿನಿಂದ ಆ ತಪ್ಪನ್ನು ನಾನು ಯಾವ ರೀತಿ ಸರಿ ಮಾಡ್ಕೊಂಡಿದ್ದೀನಿ ಅಂತೇಳಿ ಅರಿವಿನಿಂದ ಇದ್ದು ಅದನ್ನು ನಾನು ಕಲ್ತ್ಕೊಂಡಿರೋದ್ರಿಂದ. ಅರಿವಿನಿಂದನೇ ನಾವು ಕಲ್ತ್ಕೊಳ್ತಾ ಇರ್ತೀವಿ. ಯಾವುದು ಅರಿವಿನಿಂದ ನಾವು ಕಲ್ತ್ಕೊಳ್ತಾ ಇರ್ತೀವೋ ಅದನ್ನು ನಾವು ಬೇರೆಯವ್ರಿಗೂ ಕೂಡ ಸುಲಭವಾಗಿ ಹೇಳ್ತೀವಿ. ಈ ರೀತಿ ಮಾಡು, ನನಗೂ ಕೂಡ ಅದೇ ರೀತಿನೇ ಆಗಿತ್ತು, ಹೀಗೆ ಮಾಡು ನೀನು ಅಂತೇಳಿ. ನಾವು ಬೇರೆಯವರು ಹೇಳಿದ್ದನ್ನು ಕೇಳಿ ಮಾಡೋದ್ರಿಂದ ಮತ್ತೆ ನಾವು ಬೇರೆಯವ್ರಿಗೆ ಕಲಿಸೋದಿಕ್ಕಾಗೋದಿಲ್ಲ, ಬೇರೆಯವ್ರಿಗೆ ನಾವು ಹೇಳೋಕ್ಕಾಗೋದಿಲ್ಲ. ನಾವು ಏನು ಅರಿವಿನಿಂದ ನೋಡಿ ಅರಿವಿನಿಂದ ಮಾಡಿ ಏನು ಕಲ್ತ್ಕೊಂಡಿರ್ತೀವೋ ಅದು ನಾವು ಬೇರೆಯವ್ರಿಗೂ ಕೂಡ ಆ ರೀತಿ ಹೇಳ್ತೀವಿ. ನನಗೆ ಹೀಗೆ ಆಗಿತ್ತು, ನೀನು ಕೂಡ ಇದನ್ನು ಮಾಡಿ ನೋಡು ಅಂಥೇಳಿ. ಹೀಗೆ ನಾವು ಒಂದು ತಪ್ಪನ್ನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಶರೀರವನ್ನು ತಗೊಳ್ತಾ ಇರೋರು, ಮತ್ತೆ ಶರೀರವನ್ನು ಬಿಡೋದು, ತಗೊಳ್ಳೋದು, ಮಾಡುತ್ತಾ ಇರೋರು, ಯಾವಾಗ ನಮ್ಮ ಉಸಿರಿನ ಜೊತೆಗೆ ನಾವು ಇದ್ದು ಅಭ್ಯಾಸ ಮಾಡ್ತೀವೋ, ಅರಿವಿನಿಂದ ನಮ್ಮ ಉಸಿರನ್ನು ನಾವು ಗಮನಿಸ್ತಾ ಇರ್ತೀವೋ, ಒಂದೊಂದೇ ತಪ್ಪನ್ನು ನಾವು ಈ ಶರೀರದಲ್ಲೇ ನಾವು ಸರಿ ಮಾಡ್ಕೊಳ್ತಾ ಇರ್ತೀವಿ. ಒಂದೊಂದು ತಪ್ಪುಗಳನ್ನು ನಾವು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಶರೀರ ತಗೋಬೇಕಾಗಿರೋದು ಬೇಕಾಗೇ ಇಲ್ಲ ನಮಗೆ. ಈ ಶರೀರದಲ್ಲೇ ಎಷ್ಟೋ ತಪ್ಪುಗಳನ್ನು ನಾವು ಸರಿ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ದೀವಿ. ಯಾರು ರೆಡಿಯಾಗಿರ್ತಾರೋ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅವರು ಮಾತ್ರ ಧ್ಯಾನಕ್ಕೆ ಬರ್ತಾರೆ. ಯಾರು ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಯಾರು ಇಷ್ಟ ಇರೋದಿಲ್ವೋ ಅವ್ರು ಧ್ಯಾನಕ್ಕೆ ಬರೋದಿಲ್ಲ. ಅವ್ರಿಗಿನ್ನೂ ಎಷ್ಟೋ ಶರೀರಗಳು ಬೇಕಾಗಿರತ್ತೆ. ಆದರೆ ನಾವು ಎಷ್ಟು ಶರೀರವನ್ನು ತಗೊಳ್ತೀವೋ, ಎಷ್ಟು ಹೀಗೆ ವ್ಯರ್ಥವಾಗಿ ಜನ್ಮಗಳನ್ನು ನಾವು ಕಳೀತೀವೋ, ಅಷ್ಟು ಹೀನವಾಗಿ ಮತ್ತೆ ನಾವು ಜನ್ಮವನ್ನು ತಗೋಬೇಕಾಗತ್ತೆ. ಇವಾಗ ನಾವು ಈ ಧ್ಯಾನವನ್ನು ನಾವು ತಿಳ್ಕೊಂಡಿದ್ದೀವಿ. ಎಷ್ಟೋ ತಪ್ಪುಗಳನ್ನು ಸರಿ ಮಾಡಿಕೊಳ್ಳುವಂಥ ಶಕ್ತಿ ಈ ಧ್ಯಾನದಲ್ಲಿ ಇದೆ ಅನ್ನೋದು ನಮಗೆ ಅರಿವಿಗೆ ಬಂದಿದೆ. ಇದನ್ನು ನಾವು ಹೆಚ್ಚು ಧ್ಯಾನ ಸಾಧನೆ, ಧ್ಯಾನದ ಅಭ್ಯಾಸವನ್ನು ನಾವು ಹೆಚ್ಚು ಮಾಡ್ತಾ ಎಷ್ಟೋ ತಪ್ಪುಗಳನ್ನು ನಾವು ಈ ಶರೀರದಲ್ಲೇ ನಾವು ಸರಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮೊದಲಿಗೆ ಇದು ಕಷ್ಟ ಆಗತ್ತೆ. ಮಾಡ್ತಾ ನಾವು ಇಷ್ಟದಿಂದ ಮಾಡೋದಕ್ಕೆ ಅಭ್ಯಾಸ ಆಗಿಬಿಡುತ್ತೆ. ನಮಗೆ ಇಷ್ಟಪಟ್ಟು ನಾವು ಮಾಡ್ತಾ ಇರ್ತೀವಿ. ನಾನು ಇನ್ನೊಂದು ಕಲ್ತ್ಕೋಬೇಕು, ಅದನ್ನು ಕೂಡ ಈ ಶರೀರದಲ್ಲೇ ನಾನು ಸರಿ ಮಾಡ್ಕೋಬೇಕು, ಇನ್ನೊಂದು ಕಲ್ತ್ಕೋಬೇಕು, ಅದನ್ನು ಕೂಡ ಈ ಶರೀರದಲ್ಲೇ ಇದ್ಕೊಂಡು ನಾನು ಆ ಕರ್ಮ ಕೂಡ ನಾವು ಶುದ್ಧಿ ಮಾಡ್ಕೋಬೇಕು ಅಂತೇಳಿ ನಾವೇ ಆಗಿನೇ ಅದು ಇಷ್ಟಪಟ್ಟು ನಾವು ಮಾಡೋದನ್ನು ಕಲ್ತ್ಕೊಂಡ್ಬಿಡ್ತೀವಿ. ಅದೇ ನಿಜವಾದ ಜೀವನ. ನಾವು ಜೀವಿಸ್ತಾ ಇರುವಂಥ ನಿಜವಾದ ಜೀವನ, ಜೀವಂತವಾಗಿ ನಾವು ಜೀವಿಸ್ತಾ ಇರ್ತೀವಿ ಪ್ರತಿದಿನ ಕೂಡ. ಅದೇ ಹೊಸ ಜೀವನ. ಒಂದು ಕಲ್ತ್ಕೊಂಡಿರ್ತೀವಿ, ಕಲ್ತ್ಕೋಬೇಕು ಅಂತೇಳಿ ನಮ್ಗೆ ತಪ್ಪನೆ ಇರುತ್ತೆ. ಅದು ಕಲ್ತ್ಕೊಂಡಾದ್ಮೇಲೆ ಮತ್ತೆ ಹೊಸ ಜೀವನಕ್ಕೆ ನಾವು ಕಾಲಿಡ್ತೀವಿ. ಇನ್ನೊಂದು ಹೊಸ ಜೀವನಕ್ಕೆ ನಾವು ಮತ್ತೆ ಮುಂದೆ ಹೆಜ್ಜೆ ಇಡ್ತೀವಿ, ಹೊಸದನ್ನು ನಾವು ಕಲ್ತ್ಕೋಬೇಕು ಅಂತೇಳಿ. ಮತ್ತೆ ಹೊಸ ಜೀವನ ನಾವು ಕಲ್ತ್ಕೋಬೇಕಂದ್ರೆ ಅಲ್ಲಿ ನಮ್ಮ ಹೊಸ ಯೋಚನೆಗಳು ಕೂಡ ಶುರುವಾಗತ್ತೆ.
ಇದು ಎಲ್ಲವೂ ಕೂಡ ಈ ಶರೀರದಲ್ಲೇನೆ ಆಗ್ತಾ ಇರತ್ತೆ. ನಮ್ಮ ಹೊಸ ಜೀವನ ಶುರು ಆಯಿತು ಅಂದರೆ ನಮ್ಮ ಹೊಸ ಯೋಚನೆಗಳು ಕೂಡ ಶುರು ಆಗುತ್ತೆ. ಆ ಒಂದು ಜನ್ಮಕ್ಕೆ ಸಂಬಂಧಪಟ್ಟಂತಹ ಯೋಚನೆ ಮತ್ತೆ ಶುರು ಆಗತ್ತೆ. ಎಲ್ಲವೂ ಕೂಡ ಈ ಶರೀರದಲ್ಲೇ ಇದ್ಕೊಂಡು ಎಲ್ಲ ಆಗ್ತಾ ಇರತ್ತೆ. ಬದಲಾವಣೆ, ಹೊಸದನ್ನ ಬದಲಾವಣೆ ಆಗ್ತಾ ಇರತ್ತೆ ಫ್ರೆಂಡ್ಸ್. ಹಾಗಾಗಿ ಯಾರು ಧ್ಯಾನ ಮಾಡ್ತಾ ಇರ್ತಾರೋ ಪ್ರತಿದಿನ ಕೂಡ ಅವರು ಹೊಸ ಜೀವನ, ಹೊಸ ಯೋಚನೆ. ಯಾರು ಧ್ಯಾನ ಮಾಡೋದಿಲ್ವೋ ಆ ಒಂದು ಜನ್ಮಕ್ಕೋಸ್ಕರನೇ ಹುಟ್ಟಿರ್ತಾರೆ. ಅದೇ ಯೋಚನೆ, ಅದೇ ಜೀವನ. ಯಾರು ಧ್ಯಾನ ಮಾಡ್ತಾ ಇರ್ತಾರೆ ಪ್ರತಿದಿನನೂ ಕೂಡ ಹೊಸ ಜೀವನ, ಹೊಸ ಯೋಚನೆ. ಎಷ್ಟೊಂದು ಮಜವಾಗಿರುತ್ತೆ ಈ ಜೀವನ. ಹೊಸದನ್ನೇ ನಾವು ಜೀವಿಸ್ತಾ ಇರ್ತೀವಿ, ಹೊಸದನ್ನೇ ನಾವು ಯೋಚಿಸ್ತಾ ಇರ್ತೀವಿ. ಎಷ್ಟೊಂದು ಆನಂದವಾಗಿರುತ್ತೆ. ನಾವು ಪ್ರತಿಯೊಂದು ಕೂಡ ನಾವು ಅರಿವಿನಿಂದ ನಾವು ಯಾವಾಗ ನೋಡೋದನ್ನು ನಾವು ಕಲ್ತ್ಕೊಳ್ತೀವೋ ನಾವು ಬದಲಾವಣೆ ಕೂಡ ಆಗ್ತಾ ಇರ್ತೀವಿ. ಕೇವಲ 1 ನಿಮಿಷಗಳು ಮಾತ್ರ ಫ್ರೆಂಡ್ಸ್. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಇಂಥ ಒಂದು ಅದ್ಭುತವಾದಂತಹ ಧ್ಯಾನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಫ್ರೆಂಡ್ಸ್. ದಿನಾಲೂ ಕೂಡ ಧ್ಯಾನದ ಅಭ್ಯಾಸ ನಾವು ಮಾಡ್ತಾನೇ ಇರಬೇಕು. ಸತ್ಯವನ್ನು ನಾವು ತಿಳ್ಕೊಳ್ತಾನೆ ಇರಬೇಕು. ಅಸತ್ಯದಿಂದ ನಾವು ಸತ್ಯದ ಕಡೆಗೆ ಪ್ರಯಾಣ ಮಾಡಬೇಕು. ಅಧರ್ಮದಿಂದ ನಾವು ಧರ್ಮದ ಕಡೆಗೆ ನಾವು ಪ್ರಯಾಣ ಮಾಡಬೇಕು. ಹಿಂಸೆಯಿಂದ ನಾವು ಅಹಿಂಸೆದ ಕಡೆಗೆ ನಾವು ಪ್ರಯಾಣ ಮಾಡಬೇಕು ಫ್ರೆಂಡ್ಸ್. ಆಗಲೇ ನಾವು ಹೊಸ ಜೀವನವನ್ನು ಸೃಷ್ಟಿ ಮಾಡ್ಕೊಳ್ತಾನೆ ಇರ್ತೀವಿ. ಹೊಸ ಯೋಚನೆಗಳನ್ನು ನಾವು ಸೃಷ್ಟಿ ಮಾಡ್ಕೊಳ್ತಾನೆ ಇರ್ತೀವಿ. ನಮ್ಮ ಜೀವನಕ್ಕೆ ನಾವೇ ಸೃಷ್ಟಿಕರ್ತರಾಗ್ತೀವಿ ಫ್ರೆಂಡ್ಸ್. ನಾವು ಮಾಡಬೇಕಾಗಿರೋದು ಇದನ್ನೇ. ನಾವು ಹೀಗೆ ಮಾಡಬೇಕು, ಹೀಗೆ ಅಭ್ಯಾಸ ಮಾಡಬೇಕು. ಪ್ರತಿದಿನ ಉಸಿರಾಟದ ಜೊತೆಗೆ ಇದ್ದು ನಾವು ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ. ಕೇವಲ 10 ಸೆಕೆಂಡುಗಳು ಮಾತ್ರ. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ 2 ಕೈಗಳನ್ನು ನೋಡ್ತಾ ಕಣ್ಣು ಬಿಡಿ.
ನಮಸ್ತೆ ಮೇಡಮ್. ನಾವು ಮಾಡಬೇಕಾಗಿರೋದು ಇದನ್ನೇ. ನಾವು ಹೀಗೆ ಮಾಡಬೇಕು, ಹೀಗೆ ಅಭ್ಯಾಸ ಮಾಡಬೇಕು. ಪ್ರತಿದಿನ ಉಸಿರಾಟದ ಜೊತೆಗೆ ಇದ್ದು ಓಕೆ ಮಾಸ್ಟರ್ಸ್, ನಿಮ್ಮ ಎರಡು ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಎರಡೂ ಕೈಗಳನ್ನು ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವ್ರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ. ನಮ್ಮ ಪೂರ್ಣಾತ್ಮಕ್ಕೆ, ಸರ್ವಾತ್ಮಕ್ಕೆ, ಧರ್ಮ ದೇವತೆಗಳಿಗೆ, ಕರ್ಮ ದೇವತೆಗಳಿಗೆ, ಎಲ್ಲ ಮಾಸ್ಟರ್ಸ್ಗೂ ಕೂಡ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ನಮನಗಳನ್ನು ತಿಳಿಸ್ತಾ, ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ತುಂಬಾ ಅದ್ಭುತವಾಗಿತ್ತು ಧ್ಯಾನ. ತುಂಬಾ ಡೀಪ್ ಆಗಿ ಹೋಗಕ್ಕೆ ಸಾಧ್ಯ ಆಯ್ತು ಮ್ಯಾಮ್. ಕಣ್ಣೆ ಬಿಡಕ್ ಆಗ್ತಾ ಇಲ್ಲ. ಮಾಸ್ಟರ್ಸ್, ಯಾರಿಗೆ ಧ್ಯಾನದಿಂದ ಹೊರ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರು ಹಾಗೆ ಧ್ಯಾನವನ್ನ ಕಂಟಿನ್ಯೂ ಮಾಡಿ, ಧ್ಯಾನವನ್ನ ಮಾಡಿ ಮತ್ತೆ ಧ್ಯಾನವನ್ನ ಹಾಗೆ ಮಾಡಿಸ್ತಾ ಇರಿ ಮಾಸ್ಟರ್ಸ್. ಏನಿಲ್ಲ, ನಿಮಗೆ ಕಳಿಸ್ತಾ ಇರುವಂತಹ ಇದೊಂದು ಲಿಂಕ್ ಅನ್ನ ದಯವಿಟ್ಟು ಶೇರ್ ಮಾಡಿ. ಈ ಶೇರ್ ಮಾಡೋದ್ರ ಮುಖಾಂತರ ನೀವು ಸುಮಾರು ಜನಕ್ಕೆ ಈ ಧ್ಯಾನವನ್ನ ಹಂಚಬಹುದು. ಮನೆ ಮನೆ ಪಾಂಪ್ಲೆಟ್ ಹಂಚಬೇಕು ಅಂತ ಏನು ಇಲ್ಲ ಮಾಸ್ಟರ್ಸ್. ಇವಾಗ ಈ ಧ್ಯಾನದ ಒಂದು ಲಿಂಕ್ ಅನ್ನ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ. ಹಾಗೇನೆ ಅವರಿಗೆ ಒಂದು ವಿಷಯ ಹೇಳಿ, ಈ ರೀತಿ ಧ್ಯಾನ ಆಗ್ತಾ ಇದೆ, ದಯವಿಟ್ಟು ಮಾಡಿ ಅಂತ ಇದ್ರ ಬಗ್ಗೆ ವಿಷಯನ ತಿಳಿಸ್ಕೊಡಿ. ಎಲ್ಲರೂ ಇದನ್ನ ಮಾಡ್ತೀರಾ ಅಂತ ಅನ್ಕೊಳ್ತಾ ಇದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮ್ಮ ಅನುಭವಗಳೇನಾದ್ರೂ ಇದ್ರೆ ರೆಕಾರ್ಡ್ ಮಾಡಿ ಗ್ರೂಪ್ ಅಲ್ಲಿ ಕಳಿಸಿ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್, ನನಗೆ ಅವಕಾಶ ಕೊಟ್ಟಿರಿ.